ಇದು ಸಾವಿನ ಮಧ್ಯದ ಬದುಕು. ಹುಟ್ಟು ನನ್ನಿಚ್ಛೆಯಂತೆ ನಡೆದಿಲ್ಲ. ನಾವ್ಯಾರು ಗೂಗಲ್ ಅಪ್ಲಿಕೇಶನ್ ಹಾಕಿ ಇಂಥವ್ರ ಹೊಟ್ಟಿಯಲ್ಲಿ ಇಂಥವ್ರ ಮನೆತನದಲ್ಲಿ ಗಂಡು ಹೆಣ್ಣು ಅಂತ ಹೇಳಿ ಅಪ್ಲಿಕೇಶನ್ ಹಾಕಿ ಹುಟ್ಟಿಲ್ಲ. ಅಂದ್ರೆ ಹುಟ್ಟು ನನ್ನ ಇಚ್ಛೆಯಂತೆ ಇಲ್ಲ. ಸಾವಾದ್ರೂ ನನ್ನ ಇಚ್ಛೆಯಂತೆ ನಡೀತೈತೇನು? ಅದು ಕರೆಯದೆ ಬರುವ ಅತಿಥಿ. ಅದು ನೀ ಎಷ್ಟರ ದೊಡ್ಡ ದೊಡ್ಡ ಕಟೌಟ್ ಹಾಕೊಂಡು, ಕೇಕ್ ಇಟ್ಟು, ದೊಡ್ಡ ದೊಡ್ಡ ಪೋಸ್ಟರ್ ಹಾಕೊಂಡು, ದೊಡ್ಡ ದೊಡ್ಡ ಬಲೂನ್ ಕಟ್ಟಿ ಹುಟ್ಟು ಹಬ್ಬ ಮಾಡು. ನಿನ್ನ ಹುಟ್ಟು ಹಬ್ಬಕ್ಕೆ ಕಟ್ಟಿದ ಬಲೂನ ಹೇಳ್ತಿರ್ತೈತಿ, ಈಗ ನಾ ಯಾವಾಗ ಟಬ್ ಅಂತೀನಿ ಗೊತ್ತಿಲ್ಲ, ನೀ ಯಾವಾಗ ಟಬ್ ಅಂತಿ ಗೊತ್ತಿಲ್ಲ. ಅಂದ್ರೆ ಸಾವು ಕರೆಯದೆ ಬರುವ ಅತಿಥಿ. ಅದು ನನ್ನ ಇಚ್ಛೆ ಅಂತ ಇಲ್ಲ. ಹುಟ್ಟು ನನ್ನ ಕೈಯಲ್ಲಿಲ್ಲ, ಸಾವು ನನ್ನ ಕೈಯಲ್ಲಿಲ್ಲ. ನಿಸರ್ಗ, ದೇವರು ಹುಟ್ಟು ಮತ್ತು ಸಾವು ಎರಡನ್ನು ತನ್ನ ಕೈಯೊಳಗೆ ಇಟ್ಟುಕೊಂಡು ಇವೆರಡರ ಮಧ್ಯದ ಜೀವನವನ್ನ ನಮ್ಮ ಮುಡಿಯೊಳಗೆ ಹಾಕಿ ಬದುಕುವಂತ ಈ ಭೂಮಿಗೆ ಕಳಿಸಿದ್ದಾನೆ. ಈ ಬದುಕನ್ನ ನಾವು ಬದುಕಬೇಕು. ಈ ಬದುಕಿನ ಉದ್ದೇಶ ಏನು? ನಾವು ಬಹಳಷ್ಟು ಜನ ಬೇರೆ ಬೇರೆ ವ್ಯವಹಾರ, ಉದ್ಯೋಗ, ವಿದ್ಯಾರ್ಥಿಗಳನ್ನ ಮೊದಲುಗೊಂಡು ನೀವೊಬ್ಬ ವಿದ್ಯಾರ್ಥಿಯನ್ನ ಕೇಳಿ, ನೀ ಏನಾಗ್ಬೇಕು ಅಂದ್ರೆ ಐ ವಾಂಟ್ ಟು ಬಿ ಸಕ್ಸಸ್ಫುಲ್. ಒಬ್ಬ ವ್ಯಾಪಾರಿ ಕೇಳ್ರಿ, ಐ ವಾಂಟ್ ಟು ಬಿ ಸಕ್ಸಸ್ಫುಲ್. ಮತ್ತೆ ಪ್ರೊಫೆಷನಲಿಸ್ಟ್ಸ್ ಅದಾರ, ಅವ್ರಿಗೆ ಕೇಳ್ರಿ, ಐ ವಾಂಟ್ ಟು ಬಿ ಎ ಸಕ್ಸಸ್ಫುಲ್ ಪ್ರೊಫೆಷನಲಿಸ್ಟ್. ನಿಮ್ಗೆ ಅಷ್ಟಲ್ಲ, ನಮಗೂ ಕೇಳ್ರಿ, ಐ ವಾಂಟ್ ಟು ಬಿ ಎ ಸಕ್ಸಸ್ಫುಲ್ ಸ್ವಾಮೀಜಿ ಅಂತೀವಿ ನಾವು. ಅಂದ್ರೆ ಈ ಸಕ್ಸಸ್, ಯಶಸ್ಸು ಅನ್ನೋದೈತೆಲ್ಲ ಯಾರಿಗೆ ಬಿಟ್ಟಿಲ್ಲ. ಎಲ್ಲರೂ ಜೀವನದೊಳಗೊಂದು ಯಶಸ್ವಿ ಜೀವನ ಸಾಗಿಸ್ಬೇಕು ಅಂತ ನಾವೆಲ್ಲ ಅಪೇಕ್ಷೆ ಪಡ್ತೀವಿ. ಆದ್ರೆ ಆಶ್ಚರ್ಯ ಏನು ಅಂದ್ರೆ, ಯಶಸ್ಸು ಅಂದ್ರೆ ಏನು? ಈಗ ತಾಯಂದಿರು ಇರ್ತಾರ, ಮಕ್ಕಳಿಗೆ ಏನ್ ಹೇಳ್ತಾರ ಅಂದ್ರ, ಮಗನಿಗೆ ಶಾಲೆಗೆ ಹೋದ ಫಸ್ಟ್ ದಿವ್ಸ ಕಲಿಸಿದ್ದ, ನೀ ಫಸ್ಟ್ ಬರ್ಬೇಕು, ನೀ ಬೂಸ್ಟ್ ಕುಡಿಬೇಕು, ನೀ ರೆಸ್ಟ್ ಮಾಡಬೇಕು, ಬರೇ ಫಸ್ಟ್ ಬರ್ಬೇಕು. ಅಂದ್ರ ಮಗ ಫಸ್ಟ್ ಬರ್ಬೇಕು ಅಂದ್ರೆ ಉಳಿದವರೆಲ್ಲ ಲಾಸ್ಟ್ ಆಗ್ಬೇಕು. ಅಂದ್ರೆ ಫಸ್ಟ್ ರ್ಯಾಂಕ್ ಬಂದವ ಅಷ್ಟೇ ಯಶಸ್ವಿ ವಿದ್ಯಾರ್ಥಿ ಅನ್ನೋದಾದ್ರ, ಮತ್ ಉಳಿದ 49 ಮಂದಿ ಯೂಸ್ಲೆಸ್ ಏನಂಗಾದ್ರ ಅಯಶಸ್ವಿಗಳ ಜೀವನದಲ್ಲಿ. ಈಗ ಒಬ್ಬ ಓದಿ ದೊಡ್ಡ IAS ಆಫೀಸರ್ ಆಗ್ತಾನ, IPS ಆಫೀಸರ್ ಆಗ್ತಾನ, ದೊಡ್ಡ ಪ್ರೊಫೆಷನಲಿಸ್ಟ್ ಆಗ್ತಾನ. ಹೌದ್ರಿ, ದೊಡ್ಡ ಹುದ್ದೆಗೆ ಹೋದವ ಅಷ್ಟ ಯಶಸ್ವಿ ಪುರುಷ ಅನ್ನೋದಾದ್ರ, ಅವನನ್ನು ದೊಡ್ಡ ಹುದ್ದೆಗೆ ಎದುರಿಸಿದ ಅವ್ರ ಅಪ್ಪ ಒಕ್ಕಲ್ತನ ಮಾಡ್ತಿದ್ನಲ್ಲ, ಮತ್ತ ಅವ ಅಯಶಸ್ವಿ ಅನ್ಲಿಕ್ಕೆ ಆಗ್ತೈತೆ? ಈಗ ಒಂದು ಗಿಡ ಇರ್ತೈತಿ, ಒಂದು ಗಿಡದ ಟೊಂಗೆಗೆ ಮಾವಿನ ಹಣ್ಣು ಇರ್ತಾವೆ. ಒಂದು ಹಣ್ಣಾಗಿರ್ತೈತಿ, ಒಂದು ಕಾಯಿ ಇರ್ತೈತಿ. ಅವು ಎರಡು ನೋಡಿ ಹಣ್ಣಾದದ್ದು ಮಾವಿನ ಹಣ್ಣು ಯಶಸ್ವಿ ಹಣ್ಣು, ಕಾಯಿ ಇದ್ದಿದ್ದು ಅಯಶಸ್ವಿ ಅನ್ಲಿಕ್ಕೆ ಆಗ್ತೈತೇನು? ಹಣ್ಣಾಗಿದ್ರ ಕಾಲಿಗೆ ಪಕ್ವಾಗೈತಿ, ಕಾಯಿ ಇದ್ದಿದ್ದು ಒಂದ್ ದಿವ್ಸ ಹಣ್ಣಾಗ್ತೈತಿ, ಅದು ಒಂದ್ ದಿವ್ಸ ಅಲ್ಲ. ಯಾವುದು ಯಶಸ್ಸು? ನಾವು ಜನಸಾಮಾನ್ಯರ ದೃಷ್ಟಿಯಲ್ಲಿ ನಾವು ಯಶಸ್ಸು ಅಂದ್ರೆ ಏನ್ ತಿಳ್ಕೊಂಡಿವಿ? ಈಗ ಒಬ್ಬ ಭಿಕ್ಷುಕ ಇರ್ತಾನ. ಒಬ್ಬ ಭಿಕ್ಷುಕ ಒಂದು ದೇಶದ ಸಾಮ್ರಾಟ ಆದ್ರ ಅವ ಬಹಳ ಯಶಸ್ವಿ ಪುರುಷ ಅಂತ ನಾವು ಕರಿತೀವಿ. ಹಿ ಈಸ್ ಎ ಸಕ್ಸಸ್ಫುಲ್ ಮ್ಯಾನ್. ಆಶ್ಚರ್ಯ, ಒಬ್ಬ ಭಿಕ್ಷುಕ ಒಂದು ದೇಶದ ಕೊಡ್ರಿ ಎಲ್ಲರೂ, ಕೊಡ್ರಿ. ಈಗೊಬ್ಬ ಭಿಕ್ಷುಕ ಇರ್ತಾನೆ. ಒಬ್ಬ ಭಿಕ್ಷುಕ ಒಂದು ದೇಶದ ಸಾಮ್ರಾಟ ಆದ್ರ
ನಾವೇನಂತೀವಿ, ಒಬ್ಬ ಭಿಕ್ಷುಕ ಒಂದು ದೇಶದ ಸಾಮ್ರಾಟ ಆದ್ರ ಅವ ಯಶಸ್ವಿ ಪುರುಷ ಅಂತ ಕರಿತೀವಿ, ಅವ ಸಕ್ಸಸ್ಫುಲ್ ಮ್ಯಾನ್ ಅಂತೀವಿ. ಆಶ್ಚರ್ಯ ಅಂದ್ರ ಒಬ್ಬ ಭಿಕ್ಷುಕ ಸಾಮ್ರಾಟನಾದದ್ದು ಯಶಸ್ವಿ ಪುರುಷ ಅನ್ನುವುದಾದ್ರೆ, ಸಾಮ್ರಾಟನಿದ್ದಂಥ ಬುದ್ಧ ಭಿಕ್ಷು ಆದ್ನಲ್ಲ, ಹಾಗಾದ್ರೆ ಅವನಿಗೆ ಅಯಶಸ್ವಿ ಅನ್ಲಿಕ್ಕೆ ಆಗ್ತದೆ. ಈ ರೆಮಂಡ್ಸ್ ಗ್ರೂಪ್ ಆಫ್ ಚೇರ್ಮನ್ ಇದ್ರು, ವಿಜಯಪತ್ ಸಿಂಗಾನಿಯಾ. ಅವ್ರ ಹತ್ರ ಸಂಪತ್ತಿನ ಕೊರತೆ ಇರಲಿಲ್ಲ. ಜಗತ್ತಿನ ಅತ್ಯಂತ ಗಿನೇಚುನೆ ಅಂತೀವಲ್ಲ, ಯು ಕ್ಯಾನ್ ಕೌಂಟ್, ಅಂಥ ಶ್ರೀಮಂತ ವ್ಯಕ್ತಿಗಳ ಸಾಲಿನಲ್ಲಿ ಅವನ ಹೆಸರು ವಿಜಯಪತ್ ಸಿಂಗಾನಿಯಾ. ಅವನ ಹೆಸರಿಗೆ ಪದವಿಗಳ ಕೊರತೆ ಇರಲಿಲ್ಲ, ಸಂಪತ್ತಿನ ಕೊರತೆ ಇರಲಿಲ್ಲ. ಮಕ್ಕಳೆಲ್ಲ ಕಸ್ಕೊಂಡು ಹೊರಗೆ ಹಾಕಿ ಒಂದು 2 bedroom ಹೌಸ್ನೊಳಗೆ ಉಳ್ದ. ಆ ಮನುಷ್ಯ ಒಂದು ಅವ್ರ ಆಟೋಬಯೋಗ್ರಫಿ ಬರೆದ, ಅದ್ರ ಹೆಸರಿಟ್ಟ ಆನ್ ಇನ್ಕಂಪ್ಲೀಟೆಡ್ ಲೈಫ್. ಆಶ್ಚರ್ಯ ಅಂದ್ರ ಸಂಪತ್ತಿಗೆ ಕೊರತಿಲ್ಲ, ಪದವಿ ಪುರಸ್ಕಾರಗಳಿಗೆ ಕೊರತಿಲ್ಲ, ಕೈಯೊಳಗ ಆಳು ಹೋಳು ಗಾಡಿಗಳಿಗೆ ಕೊರತಿಲ್ಲ. ಎಲ್ಲವೂ ಇದ್ದ ಮನುಷ್ಯನ ಜೀವನ ಅವ ಬರೀತಾನೆ ಅಪರಿಪೂರ್ಣ ಜೀವನ, ಆನ್ ಇನ್ಕಂಪ್ಲೀಟೆಡ್ ಲೈಫ್. ಎಲ್ಲ ಇದ್ದೂನು ಸಹಿತ ಇಫ್ ದಿಸ್ ಲೈಫ್ ಬಿಕಮ್ಸ್ ಇನ್ಕಂಪ್ಲೀಟ್, ದೆನ್ ವಾಟ್ ಮೇಕ್ಸ್ ದಿಸ್ ಲೈಫ್ ಕಂಪ್ಲೀಟ್? ಎಲ್ಲಾ ಸಂಪತ್ತು ಪದವಿ ಪುರಸ್ಕಾರಗಳು ಇದ್ರೂ ಸಹಿತ ಜೀವನ ಅಪರಿಪೂರ್ಣ ಅಂದ್ರ, ಈ ಜೀವನವನ್ನ ಪೂರ್ಣ ಯಾವುದರಿಂದ ಪೂರ್ಣ ಆಗ್ತದೆ? ಯಾವುದು ಯಶಸ್ಸಂತ ಕರೆಯುವುದು? ರತನ್ ಟಾಟಾ ಅವರು ಒಂದು ಬಿಸಿನೆಸ್ ಸ್ಕೂಲ್ಗೆ ಹೋಗಿದ್ರು. ಈ ಆನ್ಯುವಲ್ ಡೇ ಮಾಡ್ತಾರಲ್ಲ ಮಕ್ಕಳಿಗೆ, ಘಟಿಕೋತ್ಸವ ಅಂತೀವಿ. ಆ ಮಕ್ಕಳಿಗೆ ಒಂದು ಚಲೋ ಮಾತು ಹೇಳ್ತಾರೆ. ಒಬ್ಬ ದೊಡ್ಡ ಶ್ರೀಮಂತ ವ್ಯಕ್ತಿ, ಎಲ್ಲ ಸಂಪತ್ತಿರುವ ವ್ಯಕ್ತಿ ಮಕ್ಕಳಿಗೆ ಹೇಳಿದ್ದು, ಯಶಸ್ಸು ಅಂದ್ರ ಏನು ಗಳಿಸುವುದು? ನಿನ್ನ ಹೆಸರ ಮೇಲೆ ಎಷ್ಟು ಪ್ರಾಪರ್ಟಿ ಐತ್ ಅನ್ನೋದ್ರ ಮೇಲೆ ನಿನ್ನ ಯಶಸ್ಸು ಅವಲಂಬಿತ ಅಲ್ಲ. ನಿನ್ನ ಹೆಸರಿನಲ್ಲಿ ಬ್ಯಾಂಕಿನೊಳಗೆ ಎಷ್ಟು ದುಡ್ಡು ಐತಿ ಅನ್ನೋದ್ರ ಮೇಲೂ ನಿನ್ನ ಯಶಸ್ಸು ಅವಲಂಬಿತ ಇಲ್ಲ. ಈ ಫೇಸ್ಬುಕ್ನೊಳಗ ಟ್ವಿಟರ್ನೊಳಗೆ ಎಷ್ಟು ಜನ ನಿನ್ನ ಸೋಷಿಯಲ್ ಮೀಡಿಯಾದೊಳಗೆ ಫಾಲೋವರ್ಸ್ ಅದಾರ ಅನ್ನೋದ್ರ ಮೇಲೆ ನಿನ್ನ ಯಶಸ್ಸಲ್ಲ. ನೀನು ಯಶಸ್ವಿ ಅನ್ನೋದು ನಿನ್ನ ಸಂಪತ್ತಿನಿಂದ ಅಳೆಯುವಂಥದ್ದಲ್ಲ, ನಿನ್ನ ಎದೆಯೊಳಗಿನ ಸಂತೋಷದಿಂದ ನಿನ್ನ ಯಶಸ್ವಿ ಪುರುಷ ಅಂತ ಅಳಿಲಿಕ್ಕೆ ಸಾಧ್ಯ. ನಿಜವಾದ ಯಶಸ್ವಿ ಪುರುಷ ಅಂದ್ರೆ ಯಾವ ಎದೆಯಾಗ ಸಂತೋಷ ಐತೆಲ್ಲ, ಸಂತೋಷ ಇದ್ದವನೇ ಯಶಸ್ವಿ ಪುರುಷ. ಹಿ ಈಸ್ ಸಕ್ಸಸ್ಫುಲ್ ಮ್ಯಾನ್. ಇವತ್ತು ಎಲ್ಲ ಇದು ವೇದಾಂತ ಪರಿಷತ್ ಹೇಳಿದ್ದೇನ್ ನಿಮ್ಗೆ? ಯಶಸ್ಸು ಇದರ ಅರ್ಥ ಧರ್ಮ, ಅರ್ಥ, ಕಾಮ, ಮೋಕ್ಷಾಖ್ಯೇಶು ಚತುರ್ವಿಧ ಪುರುಷಾರ್ಥೇಶು ಮೋಕ್ಷ ಏವ ಪರಮ ಪುರುಷಾರ್ಥ. ಮೋಕ್ಷ ಅಂದ್ರೆ ಏನು? ಗುರುಗಳೆಲ್ಲ ಹೇಳಿದಾರೆ, ತಮಗೆ ವರ್ಷ ಕೇಳ್ಕೊಂತ ಬಂದಿರಿ. ಸುಮ್ಮ ಸರಳ ಹೇಳೋದ್ರಂದ್ರೆ ಸಂತೋಷವಾಗಿರೋದಷ್ಟು. ಮೋಕ್ಷ ಅಂದ್ರೆ ಆನಂದವಾಗಿರೋದು, ಮೋಕ್ಷ ಅಂದ್ರೆ ದುಃಖ ಇಲ್ಲದಂಗಿರೋದಷ್ಟು. ವೇದಾಂತದ ಅರ್ಥವೇ ಅಷ್ಟು. ವೇದಾಂತ ಇದರ ಅರ್ಥ, ವೇದನೆಗಳು ಯಾವ ಸ್ಥಳದೊಳಗಿದ್ರೆ ನಮ್ಮ ವೇದನೆಗಳೆಲ್ಲ ಅಂತ್ಯವಾಗ್ತಾವಲ್ಲ, ಅದೇ ವೇದಾಂತ. ಆ ಸ್ಥಳಕ್ಕ ವೇದಾಂತ ಅಂತ ಕರೆಯೋದು. ಸರಳ ಹೇಳುದು, ಗುರುಗಳು ಪಾಂಡಿತ್ಯ ಪೂರ್ಣವಾಗಿ ಹೇಳ್ಯಾರ, ನಮಗ ಅಷ್ಟು ಹೇಳಕ್ ಆಗೋದಿಲ್ಲ. ಅದು ಸಂತೋಷವಾಗಿರುವುದ ನಿಜವಾದ ಯಶಸ್ಸು. ಸಂತೋಷ ಇರ್ಬೇಕಲ್ಲ. ಈಗೊಂದು ಮನೆ ಕಟ್ಟಿಸ್ತೇನೆ, ಒಂದು 50 ಲಕ್ಷ ರೂಪಾಯಿ ಮನೆ ಕಟ್ಟಿಸಿ, ಆ ಮನ್ಯಾಗ ಎಲ್ಲಾ ಸಾಮಾನ್ ತರ್ತೀರಿ, ಸೋಫಾ ಸೆಟ್ ತರ್ತೀರಿ, ಆಮೇಲೆ ಟಿವಿ ತರ್ತೀರಿ, ಫ್ರಿಡ್ಜ್ ತರ್ತೀರಿ, ಏನೇನೋ ಸಾಮಾನ್ ಇಡ್ತೀರಿ. ನೀವು ಎಷ್ಟು ಸಾಮಾನ್ ಇಟ್ರು ಮನಿ ತುಂಬಿಲ್ಲ. ಸುಮ್ಮನೆ ₹1 ಕೊಟ್ಟು ಮಣ್ಣಿನ ಪಣತಿ ತೊಂಬರ್ರಿ, ದೀಪ ಹಚ್ಚರಿ, ಬೆಳಕು ಮನಿ ತುಂಬುತ್ತದೆ ಹೊರತು ವಸ್ತುಗಳು ಮನಿ ತುಂಬಿಲ್ಲ. ಸಂಪತ್ತಿನಿಂದ ಮನೆ ತುಂಬುವುದಿಲ್ಲ, ಸಂತೋಷದಿಂದ ಮನಸ್ಸು ತುಂಬುತ್ತದೆ. ಸಂತೋಷಿಯಾಗಿರ್ಬೇಕಾಗ್ತದೆ ಮನುಷ್ಯ. ಅದು ಜೀವನದ ಯಶಸ್ಸು. ಜೀವನದಲ್ಲಿ ಯಶಸ್ವಿ ಅಂತ ಯಾರಿಗ ಅನ್ನೋದಂದ್ರೆ, ಯಾರ ಸಂತೋಷದಾರ ಅವರ ಯಶಸ್ವಿಗಳು. ಈಗ ಸಿದ್ದೇಶ್ವರ ಅಪ್ಪುಗಳಿದ್ರು, ಅವ್ರಿಗೆ ಸಂತರು ಅಂದರು. ಯಾಕ? ಸ್ವಂತಕ್ಕೆ ಏನೂ ಇರ್ಲಿಲ್ಲ, ಸಂತೋಷಕ್ಕೆ ಕೊರತೆನೇ ಇರ್ಲಿಲ್ಲ, ಅವ್ರು ನಿಜವಾಗ್ಲೂ ಸಂತರಾಗಿದ್ರು. ಸ್ವಂತಕ್ಕನ್ನೋದು ಏನೂ ಇರ್ಲಿಲ್ಲ, ಸಂತೋಷಕ್ಕೆ ಕೊರತೆಯೇ ಇರ್ಲಿಲ್ಲ. ಇದು ಸಂತನ ಲಕ್ಷಣ, ಇದು ಒಬ್ಬ ಯಶಸ್ವಿ ಪುರುಷನ ಲಕ್ಷಣ. ಜೀವನದ ಮೇಲೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತೈತಿ, ಸಂತೋಷವಾಗಿರ್ಬೇಕು.
ಒಂದು ದೇಶದ ಆರ್ಥಿಕ ಪ್ರಗತಿ, ಈಗ ಈ ದೇಶ ಶ್ರೀಮಂತ ಅಂತ ನಾವ್ ಹೆಂಗ್ ಗಳಿತೀವಿ ಅಂದ್ರೆ GDP ಮೇಲೆ ದೇಶದ ಆರ್ಥಿಕತೆ ಅಳಿತೀವಿ ನಾವು. ಇಲ್ಲಿ ಭೂತಾನ್ ಇದೆ, ಭೂತಾನ್ದೊಳಗೆ GDP ಮೇಲೆ ಅಳೆಯುವುದಿಲ್ಲ, ಆ ದೇಶದ ಶ್ರೀಮಂತಿಕೆಯನ್ನು GNH ಮೇಲೆ ಅಳಿತಾರ ಅವ್ರು. ಅಂದ್ರ ಈ ದೇಶದೊಳಗೆ ಎಷ್ಟು ಆಸ್ತಿ ಐತಿ, ಎಷ್ಟು ಜನರ ಹತ್ರ ದುಡ್ಡು ಐತಿ, ಬಂಗಾರ ಐತಿ, ಬೆಳ್ಳಿ ಐತಿ, ಇವ್ರದ್ದು ಏನು ಪ್ರೊಡಕ್ಷನ್ ಐತಿ, ಅದ್ರ ಮೇಲೆ ಅಳಿಯುವುದಿಲ್ಲ. ಈ ದೇಶದ GNH ಅಂದ್ರೆ GNH ಗ್ರಾಸ್ ನ್ಯಾಷನಲ್ ಹ್ಯಾಪಿನೆಸ್ ಅಂದ್ರ ಈ ದೇಶದ ಆ ಭೂತಾನದ ಶ್ರೀಮಂತಿಕೆ ಸಂಪತ್ತಿನಿಂದ ಅಳಿಯುವುದಿಲ್ಲ. ಈ ದೇಶದ ಜನ ಎಷ್ಟು ಆರೋಗ್ಯವಂತರದಾರ, ಎಷ್ಟು ಸಂತೋಷವಾಗಿ ಅದರ ಅನ್ನೋದ್ರ ಮೇಲೆ ಆ ದೇಶದ ಶ್ರೀಮಂತಿಕೆಯನ್ನು ಅಳೆಯುತ್ತ. ಸಂತೋಷದ ಮೇಲೆ ಶ್ರೀಮಂತಿಕೆಯನ್ನು ಅಳೆಯುವುದು. ಸಂತೋಷವಾಗಿರ್ಬೇಕಲ್ಲ ಮನುಷ್ಯ. ಸಂತೋಷವಾಗಿರ್ಬೇಕಂದ್ರ ವಸ್ತುಗಳು ಇರ್ಬೇಕಂತಿಲ್ಲ, ಸಂಪತ್ತ ಇರ್ಬೇಕಂತಿಲ್ಲ. ಈಗ ನೀವು ನಿದ್ದೆ ಹತ್ತೈತಿ, ನಿದ್ದೆ ಹತ್ತದೊಳಗೆ ಏನ್ರ ಸಂಪತ್ತಿತ್ತೇನ್ ನಮ್ ಜೊತೆಗೆ? ಏನೋ ಇರದೇನೋ ಸಂಪತ್ತಿರ್ಬೋದು, ಸಂತೋಷವಾಗಿರ್ಬೋದಲ್ಲ ಮನುಷ್ಯ. ನಿದ್ರೆಯೇ ಒಂದು ಉದಾಹರಣೆ. ಯಾವ ವಿಷಯ ವಸ್ತುಗಳು ಇರದೇನೋ ಮನುಷ್ಯ ಸಂತೋಷವಾಗಿರ್ಬೋದು ಅನ್ನೋದು ನಿದ್ರೆ ಒಂದು ಉದಾಹರಣೆ. ಇದಕ್ಕಿಂತ ದೊಡ್ಡ ಉದಾಹರಣೆ ಏನ್ ಹೇಳ್ಬೋದು? ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇದೆ ಇಲ್ಲ ಮನುಷ್ಯ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಂತೋಷ ಇರ್ತದೆ. ಒಬ್ಬರಿಗೆ ವಸ್ತುಗಳಿದ್ರೆ ಸಂತೋಷ, ವಿಷಯ, ವ್ಯಕ್ತಿ, ವಸ್ತುಗಳಿದ್ರೆ ಸಂತೋಷ ಅನ್ನಿಸ್ತೈತಿ. ಒಬ್ಬರಿಗೆ ಇರದೇ ಇದ್ರೆ ಸಂತೋಷವಾಗಿರ್ತಾರ. ಗಂಡ ಹೆಂಡತಿ ಜಗಳಾಡಿ ಹೆಂಡತಿ ಊರಿಗೆ ಹೋದ್ಲು. ಇವ ಫೋನ್ ಹಚ್ಚದ ಕೂಡ್ಲೆ ಆ ಹೆಂಡತಿ ಎತ್ತದ ಫೋನ್ ಎತ್ತದ ಕೂಡ್ಲೆ ಅವ್ರ ಅಪ್ಪಗ್ ಗೊತ್ತಾಗ್ತಿದ್ವು ಅಳಿಯನ್ ಫೋನ್ ಅಂತ. ಅವ್ರ ಅಪ್ಪ ಅಳಿಯನ್ ಫೋನ್ ಅಂತ ಗೊತ್ತಾದ ಕೂಡಲೇ ಒಮ್ಮೆ ಫೈರಿಂಗ ಶುರು ಮಾಡು. ಯಾಕೆ ಹಚ್ಚತಿ ಅಂದ್ರೆ ನೀ ಫೋನ್ ಹಚ್ಚಬೇಡ, ನೀನ್ ಹೇಳಿಲ್ಲ ನನ್ನ ಮಗಳು ಇನ್ ಮೇಲೆ ನನ್ನ ಮಗಳು ನಿನ್ನ ಹೊಸ್ತಲ ತುಡಿದಿಲ್ಲ ಇನ್ ಮೇಲೆ, ಯಾಕೆ ಹಚ್ತೀನಿ ಫೋನ್ ಅಂತ ಅವ್ರ ಮಾವು ಕೇಳಿದ್ರೆ, ನೀ ಇದನ್ನ ಕೇಳಿದ್ರೆ ಅಷ್ಟು ಸಂತೋಷ ಆಗತ್ತೆ, ಅದಕ್ಕ ಹಚ್ತೀನಿ ಹೊಳ್ಳಿ ನಾ ಫೋನ್ ಅಂತಂದು. ಇದನ್ನ ಕೇಳಿದ್ರೆ ಅಷ್ಟು ಸಂತೋಷ ಆಗ್ತೈತಿ, ನಾನು ಇದನ್ನ ಪದೇ ಪದೇ ಕೇಳಕ ಹಚ್ತೀನಿ ನಾನು. ಒಬ್ಬೊಬ್ರಿಗೆ ಒಂದೊಂದು ರೀತಿಯ ಸಂತೋಷ. ಜೀವನದ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತದೆ. ಅದರ ಕಡೆ ಲಕ್ಷ್ಯ ಕೊಡೋಂಗಿಲ್ಲ, ಸಂತೋಷದ ಕಡೆ ಲಕ್ಷ್ಯ ಕೊಡ. ಒಂದು ಆಶ್ರಮ ಇತ್ತು. ಆಶ್ರಮದಲ್ಲಿ ಗುರುಗಳು ಮಕ್ಕಳಿಗೆ ಪಾಠ ಮಾಡಿ ಕಳಿಸ್ತಿದ್ರಿ. ಹೆಂಗ್ ಗುರುಕುಲ ಇದೆ ಅಲ್ಲ, ಹಂಗ ಗುರುಕುಲ ಇತ್ತು. ಓದಿ ಹೋಗ್ತಿದ್ರು ಮತ್ತೆ ಬರ್ತಿದ್ರು, ಓದಿ ಹೋಗ್ತಿದ್ರು ಮತ್ತೆ ಬರ್ತಿದ್ರು. ಒಂದು 4 ಜನ ಶಿಷ್ಯರು ಓದಿ ಹೋದ್ರು, ಮತ್ತೆ ಬಂದಾಗ ಗುರುಗಳು 4 ಜನ ಶಿಷ್ಯರಿದ್ರಲ್ಲ, ಆ ಶಿಷ್ಯರಿಗೆ ಪ್ರಸಾದ ಮಾಡ್ರಿ ಅಂತ ಹೇಳಿದ್ರು. ಪ್ರಸಾದ ಮಾಡುವಾಗ ಗುರುಗಳು ಒಬ್ಬನಿಗೆ ಮಣ್ಣಿನ ತಟ್ಟೆ ಕೊಟ್ರು, ಒಬ್ಬನಿಗೆ ಸ್ಟೀಲಿನ ತಟ್ಟೆ ಕೊಟ್ರು, ಒಬ್ಬನಿಗೆ ಬೆಳ್ಳಿ ತಟ್ಟೆ ಕೊಟ್ರು, ಒಬ್ಬನಿಗೆ ಬಂಗಾರದ ತಟ್ಟೆ ಕೊಟ್ರು. ಎಲ್ಲರಿಗೂ ಒಂದೊಂದು ರೊಟ್ಟೆ ಹಾಕಿದ್ರು. ಅದರಲ್ಲಿ ಊಟ ಮಾಡಿ ಬಂದ ಮೇಲೆ ಗುರುಗಳಿಗೆ 4 ಜನ ಶಿಷ್ಯರು ಹೇಳಿದ್ರಂತ, ನಾವು 4 ಮಂದಿ ನಿಮ್ಮ ಆಶ್ರಮದಲ್ಲಿ ಒಂದೇ ಶಿಷ್ಯರಾಗಿ ಒಂದೇ ತಾಯಿಯ ಮಕ್ಕಳಿದ್ದಂಗಿದ್ವಿ, ಆದ್ರೂ ನಿಮ್ಮಲ್ಲಿ ಭೇದ ಭಾವ ಆತಲ್ಲ. ನನಗ್ ಮಣ್ಣಿನ ತಟ್ಟೆ ಕೊಟ್ರಿ, ಅವನಿಗೆ ಸ್ಟೀಲಿನ ತಟ್ಟೆ ಕೊಟ್ರಿ, ಅವನಿಗೆ ಬೆಳ್ಳಿದು ಕೊಟ್ಟು ನಿಮಗ್ ಖಾಸ್ ಶಿಷ್ಯಾಗ ಬಂಗಾರ ತಟ್ಟೆ ಕೊಟ್ರಿಲ್ಲ. ಗುರುಗಳು ಹೇಳಿದ್ರಂತ ಅವ್ರಿಗೆ, ನೋಡು ನಿಮಗ್ ಊಟ ಕೊಟ್ಟಿಲ್ಲ, ಬದುಕಿನ ಬುತ್ತಿ ತಿಳ್ಸಾಕ್ ಹೇಳಿನ್ ನಾನು. ನಿಮಗ ಮಣ್ಣಿನ ತಟ್ಟೆ, ಸ್ಟೀಲಿನ ತಟ್ಟೆ, ಬೆಳ್ಳಿ ತಟ್ಟೆ, ಬಂಗಾರದ ತಟ್ಟೆ ಬೇರೆ ಬೇರೆ ಕಂಡು ಹೊರತು ಆ ತಟ್ಟೆ ಒಳಗೆ ಹಾಕಿದ ರೊಟ್ಟಿ ಒಂದೇ ಅನ್ನೋದು ಕಾಣ್ಲಿಲ್ಲ ನಿಮಗ. ಹಂಗ ಜಗತ್ತಿನೊಳಗೆ ದೇವ್ರ ಜೀವನ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಇಟ್ಟಿರ್ತಾನ. ಒಂದ್ ಸ್ವಲ್ಪ ಐಶ್ವರ್ಯ, ಅಧಿಕಾರ, ವಸ್ತು, ಒಡವೆ ಹೆಚ್ಚ ಕಡಿಮೆ ಇರಬಹುದು, ಆದ್ರೆ ಜೀವನ ಅನ್ನೋದು ಎಲ್ಲರಿಗೂ ಒಂದೇ ಇಟ್ಟಾನಲ್ಲ. ಅದನ್ನ ಪಡೆದು ಸಂತೋಷವಾಗಿರುವುದನ್ನ ಕಲಿಯುವುದು ಮನುಷ್ಯ. ಸಂತೋಷವೇ ಮುಕ್ತಿ, ಆನಂದವೇ ಮುಕ್ತಿ ಅಷ್ಟೆ. ಹೌದ್ರಿ, ಎಲ್ಲರೂ ಹೇಳ್ತಾರೆ ಖರೆ, ಮತ್ ದುಃಖ ಯಾಕಂತ ಹೇಳ್ರಿ. ಮೊದಲು ಸಂತೋಷವಾಗಿರ್ಬೇಕಂತ ಎಲ್ಲರೂ ಅಪೇಕ್ಷೆ ಪಟ್ಟಿವಿ. ವೇದಾಂತನು ಹೇಳೋದು ದುಃಖದ ನಿವೃತ್ತಿ, ಆನಂದದ ಪ್ರಾಪ್ತಿ, ಇದೇ ಮೋಕ್ಷ, ಇದು ಜೀವನ್ ಮುಕ್ತಿ ಎಲ್ಲ ಹೇಳೋದ್ ಖರೆ. ದುಃಖ ಯಾಕಂತ ಹೇಳ್ರಿ. ಮೊದಲು ಸಂತೋಷವಾಗಿರ್ಬೇಕು ಖರೆ, ದುಃಖ ಯಾಕಂತ ಮೊದಲು ಮನುಷ್ಯ. ಏನ್ ಸಮಸ್ಯೆಯಿಂದ ದುಃಖ ಆಗೈತಪ್ಪ ನಿನಗ? ಏನು ನಿಸರ್ಗ ಇಷ್ಟು ನಿನಗ ಅನುಕೂಲ ಮಾಡೈತಲ್ಲ, ನೀ ಬಿಟ್ಟು ಕೆಟ್ಟ ಗಾಳಿ ತಗೊಂಡು ಗಿಡ ನಿನಗ್ ಚಲೋ ಗಾಳಿ ಕೊಟ್ಟೈತಿ.
ಎತ್ತ ನಿನ್ನ ಜೊತೆನೆ ಹೊಲದಾಗ ಗಳೆ ಹೊಡೆದು ನೇಗಲ ಹೊಡೆದು ಜ್ವಾಳ ಬಿತ್ತಿ ಎಡಿ ಹೊಡೆದು ತೆನಿ ಬಂದಾಗ ನೋಡಪ್ಪ ತೆನಿ ನೀ ತಗೋ ದಂಟ ತಾನು ತಿಂದು ನಮಗ ತೆನಿ ಕೊಟ್ಟೈತಿ. ನೀ ಸಾಕಿದ ನಾಯಿ ನಿನಗ ರಾತ್ರಿ ಆರಾಮ್ ಮುಕ್ಕೋನಿ ಅಂತ ನಿನಗ್ ನಿದ್ದೆ ಮಾಡಕ್ ಹಚ್ಚಿ ತಾನು ಎಚ್ಚರ ಐತಿ. ಮತ್ತ ನೀವ್ ಸಾಕಿದ ಮನ್ಯಾಗ ಸಾಕಿದ ಆಕಳ ನೀನ್ ಉಂಡು ಮುಸುರಿ ನೀರು ಕುಡ್ದು ತಾನು ಕುಡ್ದು ನಿನಗ್ ಚಲೋ ಹಾಲು ಕೊಟ್ಟೈತಿ. ಭೂಮಿ ತಾಯಿ ನೀ ಹಾಕಿದ ಮನಿ ಕಸ ತಾನು ತಗೊಂಡು ನಿನಗ್ ಕಬ್ಬಿನ ರಸ ನಿನ್ನ ಬಾಯೊಳಗೆ ಇಟ್ಟಾಳ. ಇಷ್ಟೆಲ್ಲಾ ಇದ್ದು ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಎದ್ದು ಕೂಡ್ಲೆ ಬೆಡ್ ಟೀ ಕೊಡವ್ರದಾರ ನಿನಗ. ಅಕಸ್ಮಾತ್ ಡೆಡ್ ಆಗಿದ್ದಿಲ್ಲ ಅಂದ್ರ ಎದ್ದು ಕೂಡ್ಲೆ ಬೆಡ್ ಟೀ, ಎದ್ದು ಕೂಡ್ಲೆ ಟೀ ಕೊಡ್ತಾರ. ಸ್ನಾನ ಮಾಡಕ್ ಬಿಸಿನೀರ್ ಇಟ್ಟಾರ. ಮತ್ ಹೊರಗ್ ಬರೋದ್ರಾಗ ಇಸ್ತ್ರಿ ಬಟ್ಟೆ ಇಟ್ಟಾರ. ಬಂದ್ ಡೈನಿಂಗ್ ಟೇಬಲ್ ಕೂಡೋದ್ರಾಗ ಬಿಸಿ ಇಡ್ಲಿ ದೋಸೆ ಎಲ್ಲಾ ಇಟ್ಟಾರ. ಹೋದ್ ಕೂಡ್ಲೆ ಡ್ರೈವರ್ ಅದನ್ನ, ವ್ಯವಹಾರ ಐತಿ, ಎಲ್ಲಾ ಇದ್ದನು ಮಠಕ್ ಬಂದು ಕೂಡ್ಲೆ ಹಾಡೇನಂದ್ರ ಪಾರು ಮಾಡೋ ದೇವ ಈ ಸಂಸಾರ ನಂಬಿ ಸುಖವೇನು ಇಲ್ಲ ಅಂತ. ಇವ್ರಿಗೆ ಪಾರ್ ಮಾಡಬಾರ್ದು, ಗಡಿಪಾರ ಮಾಡ್ಬೇಕು ಇವ್ರಿಗೆ ಅಷ್ಟೇ. ಇಷ್ಟು ದೇವರ ಅಪಾರ ಕೊಟ್ಟ ಮೇಲೆ ಇನ್ನೂ ಪಾರ್ ಮಾಡಂದ್ರೆ ಏನ್ ಮಾಡಬೇಕು? ಅಲ್ಲ, ಎಲ್ಲಾ ಇಟ್ಟಾನ, ಆದ್ರೂ ಈ ಜಗವ ನಂಬಿ ಸುಖವೇನು ಇಲ್ಲ ಅಂತ ಹಾಡ್ಕೊಂತ ಹೊಂಟ. ಅವ ಇಡೀ ನಿಸರ್ಗ ಜಗತ್ತು ಇವ ಸುಖವಾಗಿರ್ಲಂತನ ನಿಸರ್ಗ ಐತಿ. ಇವನ ಹಾಡೇನು? ಈ ಜಗವ ನಂಬಿ ಸುಖವೇನು ಇಲ್ಲ ಅಂತ ಇವ ಹಾಡಕತ್ತ. ಮನ್ಯಾಗ ಜಗಳಾಡಿ ಬಂದು ಗುರುಗಳು ಕುಂತ್ರು, ಯಪ್ಪ ಜಗಳ ಆಗೈತಿ ನಮ್ದು ಮನೆಯವ್ರದು, ಒಟ್ಟು ಖಾಯಂ ಹಿಂಗ ಜಗಳ ಐತಿ ನೋಡ್ಯಪ್ಪ. ಮತ್ ನೀನು ಲಗ್ನಕ್ಕೆ ಬಂದ್ ನೀನ ಮಿತಿ ತೆಗೆದು ಕೊಟ್ಟಿದ್ದಿ, ನಿನ್ನ ಮಠದ ಕಲ್ಯಾಣ ಮಂಟಪದಾಗ ಮಾಡಿವ್ ನಾವು ಮಿತಿ. ನೀನ ಮಿತಿ ತೆಗೆದು ಕೊಟ್ಟಿದ್ದಿ ನಮ್ದಿಬ್ಬರದು ಅಂತ. ಅವ್ರ ಗುರುಗಳು ಅಂದ್ರ, ಅವತ್ತಿನ ನಿನ್ನ ಮಿತಿ ಚಲೋ ಇತ್ತಪ್ಪ, ಇವತ್ ನಮ್ ಮಿತಿ ಚಲೋ ಇಲ್ಲ ಅಷ್ಟೇ. ಮತ್ತೀಗ ಮುಂದೇನು? ಸಾಕಿದು ಸಂಸಾರ ಸುಖ ಇಲ್ಲಪ್ಪ ಇದು. ಬೆಳಿಗ್ಗೆ ಕಮ್ಮಗ್ ಮಠದಾಗ ಟಿಫಿನ್ ಹೊಡೆದು, ಮಧ್ಯಾಹ್ನ ಟಿಫಿನ್ ಹೊಡೆದು, ಮಧ್ಯಾಹ್ನ ಮತ್ತ ಲಂಚ್ ಹೊಡೆದು, ರಾತ್ರಿ ಡಿನ್ನರ್ ತಗೊಂಡ ಎದ್ದು ಶಲ್ಯ ಹಾಕೊಂಡು ಹೊಂಟ. ಗುರುಗಳಂದ್ರು ಎಲ್ಲಿಗೋ ಅಂದ. ಯಾಕ ಮನಿ ಕಡೆ ಅಂದವ. ಅವಾಗ ಗುರುಗಳಂದ್ರು, ಅತ್ ಮತ್ತ ಸಂಸಾರದೊಳಗ ಸುಖ ಇಲ್ಲ ಅಂತ ಬಂದಿದ್ದೆಲ್ಲ, ಯಾಕೆ ಮನಿ ಕಡೆ ಹಾಕೊಂಡ್? ಇಲ್ಲಪ್ಪ, ನಿನ್ನ ಮಗಳು ಮನಿ ಕಡೆ ಒಬ್ಬಾಕಿನೇ ಹಾಕ್ತಾಳ, ಬರಾಗ ಸುಖವೇನು ಇಲ್ಲ ಅಂತ ಬಂದಾನ. ಅಂದ್ರ ಇವನ ಇಚ್ಛೆ ಇಡೀ ಜಗತ್ ಏನೈತಿ ಅಂದ್ರೆ ಇವನಿಗೆ ಸುಖವಾಗಿಡ್ಬೇಕಂತನ ಜಗತ್ ಪ್ರಯತ್ನ ಪಡಕತ್ತೈತಿ. ಇವ ತನ್ನೊಳಗೆ ಏನ್ ಹೇಳಕತ್ತಾನ, ನನಗ ಸುಖ ಇಲ್ಲ ಅಂತ ಇವ ಹಾಡಾಡಿಕೊಂಡು ಇವ ಹಾಡಾಕತ್ತ. ಇಡೀ ನಿಸರ್ಗ ದೇವರು ಕಳಿಸಿದ್ದ ಇವ ಸುಖವಾಗಿರ್ಬೇಕು, ಇವ ಸಂತೋಷವಾಗಿರ್ಬೇಕಂತ. ಆದ್ರೆ ಇವನ್ ಹಾಡೇನು, ನಾನು ಸುಖವಾಗಿಲ್ಲ. ಆತ ದುಃಖ ಆತಲ್ಲ ಖರೆ, ಇಷ್ಟೆಲ್ಲಾ ನಿಸರ್ಗ ಇವನಿಗೆ ಸುಖವಾಗಿಡ್ಬೇಕಂತ ಇದ್ರು ಸಹಿತ ಇವನಿಗೆ ದುಃಖ ಆತಲ್ಲ. ಈ ದುಃಖದ ಕಾರಣ ಏನು ಅಂದ್ರ, ಅಪ್ಪಗಳು ವಿಷಯ ಇಟ್ಟಾರಲ್ಲ, ಅಪೇಕ್ಷೆ, ಫಲದ ಅಪೇಕ್ಷೆ ಇವನು ದುಃಖಕ್ಕೆ ಕಾರಣ. ಫಲದ ಅಪೇಕ್ಷೆ ಕೆಲಸ ಮಾಡ್ತಾನಲ್ಲ, ಮಾಡಿ ಫಲ ಬಯಸ್ತಾನ, ಅದಕ್ಕೆ ಇವನಿಗೆ ತಾಪಾಗೈತಿ. ಕೆಲಸ ಮಾಡಿ ಫಲ ಬಯಸ್ತಾನಲ್ಲ, ಅದಕ್ಕೆ ದುಃಖ ಆಗೈತಿ. ತಾಪ್ ಎದಕ್ಕಂದ್ರ, ನಾವೇನೋ ಮಾಡ್ತೇವಿ, ಅದ್ರ ಫಲ ಬಯಸ್ತೀವಿ. ಮತ್ ನೀವ್ ಅನ್ಬೋದು, ಅಲ್ರಿ ಮತ್ ಕೆಲಸ ಮಾಡಿ ಫಲ ಬಯಸ್ಬೇಡ, ಒಟ್ಟ ಆಶೆನೇ ಇರಬಾರ್ದು ಜೀವನದೊಳಗಂದ್ರ, ಮತ್ತೀಗ ಕಲ್ಲು ಐತಿ ನೋಡ್ರಿ, ಅದಕ್ಕೂ ಯಾವ್ದು ಅಪೇಕ್ಷೆಗಳಿಲ್ಲ. ಮತ್ ಅಪೇಕ್ಷೆ ಇಲ್ಲಾರ್ದಂಗ ಇರ್ರಿ ಜೀವನದೊಳಗಂದ್ರ ಕಲ್ಲು ಐತಿ, ಕಲ್ಲಿಗೆ ನಮಗೂ ಏನ್ ವ್ಯತ್ಯಾಸ ಹಂಗೆ? ಒಂದು ಗಿಡ ಐತಿ, ಅದಕ್ಕೂ ಅಪೇಕ್ಷೆಗಳಿಲ್ಲ. ಡೆಡ್ ಬಾಡಿ ಐತಿ, ಮತ್ ಅದಕ್ಕೂ ಏನೋ ಅಪೇಕ್ಷೆಗಳಿಲ್ಲ. ಮತ್ ನೀವ್ ಒಟ್ಟ ಏನ್ ಕೆಲಸ ಮಾಡ್ಕೊಂತೀರ್ರಿ, ಒಟ್ಟ ಅಪೇಕ್ಷೆ ಏನು ಪಡಬೇಡ್ರಿ ಅಂದ್ರ, ಏನು ಜೀವನದೊಳಗ ಆಶೆ ಇರ್ಲಾರ್ದಂಗ ಇರ್ರಿ ಅಂದ್ರೆ, ಡೆಡ್ ಬಾಡಿಗೂ ಮತ್ತು ನಮಗೂ ದೇರ್ ಇಸ್ ನೋ ಡಿಫ್ರೆನ್ಸ್. ಆಶಾ ಇದರ ಅರ್ಥ ಏನು ಅಂದ್ರ, ಡಿಸೈರ್ ಈಸ್ ಅನದರ್ ನೇಮ್ ಆಫ್ ಲೈಫ್. ಆಶಾ ಅನ್ನೋದು ಜೀವನದ ಇನ್ನೊಂದು ಅರ್ಥ. ಆಶೆ ಇರದಿದ್ರೆ ಜೀವನ ನಡೀತದೆ. ಈಗ ನೀವು ಇಲ್ಲಿಗೆ ಬರ್ಬೇಕನ್ನೋದು ಒಂದು ಅಪೇಕ್ಷೆ ಹೌದಲ್ಲ,
ಅಪ್ಪಗಳ ಮಾತು ಕೇಳ್ಬೇಕು ಅನ್ನೋದು ಅಪೇಕ್ಷೆ, ಮನಿಗ್ ಹೋಗ್ಬೇಕು ಅನ್ನೋದು ಅಪೇಕ್ಷೆ, ಅಥವಾ ಒಂದು ಲಗ್ನ ಮಾಡ್ಕೋಬೇಕು, 2 ಮಕ್ಳು ಹಡಿಬೇಕು, ಮಕ್ಕಳ ನೌಕರಿ ತಗೋಬೇಕು, ಒಂದ್ ಚಲೋ ಮನಿ ಕಟ್ಟಬೇಕು, ಒಂದ್ ಚಲೋ ಜೀವನ ಕಟ್ಕೋಬೇಕು. ಇದು ಅಪೇಕ್ಷೆ. ಇದು ವಾಟ್ ಈಸ್ ಬಿಗ್ ಸಿನ್ ಇನ್ ದಿಸ್? ಇದ್ರೊಳಗೆ ಏನ್ ದೊಡ್ಡ ಪಾಪ ಐತೆ ಅಂತ. ಒಂದ್ ಲಗ್ನ ಮಾಡ್ಕೋಬೇಕು, 2 ಮಕ್ಳು ಹಡಿಬೇಕು, ಒಂದು ಮಕ್ಕಳಿಗೆ ನೌಕರಿ ಕೊಡಿಸ್ಬೇಕು, ಒಂದಿಷ್ಟು ಹೊಲ ಮಾಡ್ಬೇಕು, ದುಡಿಬೇಕು, ಮನಿ ಮಾಡ್ಬೇಕು ಅನ್ನೋದು ಏನ್ ದೊಡ್ಡ ತಪ್ಪಿದೆ ಇದ್ರಲ್ಲಿ? ಪಾಪ ಏನಿದೆ ಅಂತಂತ. ಮತ್ ಅವ್ರೇನಂದ್ರು, ಕರ್ಮ ಮಾಡಪ್ಪ, ಅಪೇಕ್ಷೆ ಮಾಡಕ್ ಹೋಗ್ಬೇಡ ಅಂತ ಅವ್ರಂತಾರೆ. ಕರ್ಮಣ್ಣೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚ. ಅವ್ರು ಯಾಕ ಫಲದ ಅಪೇಕ್ಷೆ ಮಾಡ್ಬೇಡ ನಿನಗಂದ್ರು ಅಂದ್ರ, ಈ ಜಗತ್ತಿನೊಳಗೆ ಏನೈತಿ, ನಾವು ಫಲದ ಕೆಲಸ ಮಾಡೀವಿ ಖರೆ, ಕೆಲಸ ವರ್ತಮಾನದೊಳಗೈತಿ, ಫಲ ಭವಿಷ್ಯದೊಳಗೈತಿ. ಕರ್ಮ ವರ್ತಮಾನದೊಳಗೈತಿ, ಫಲ ಭವಿಷ್ಯದೊಳಗೈತಿ. ಕರ್ಮ ನಿನ್ನ ಕೈಯೊಳಗೈತಿ, ಫಲ ದೈವದ ಕೈಯೊಳಗೈತಿ. ಮತ್ತ ಕರ್ಮ ನೀ ಮಾಡಬಹುದು, ಫಲವು ನೀ ಬಯಸ್ದಿ ಅಂದ್ರ ಈ ಜಗತ್ತಿನೊಳಗೆ ಏನೈತಿ ಅಂದ್ರ, ಬಯಸಿದ್ದು ಸಿಗತೈತಿ ಅಂತಿಲ್ಲ, ಬಯಸಿದಷ್ಟು ಸಿಗತೈತಿ ಅಂತನೂ ಇಲ್ಲ, ಬಯಸಿದಂಥದ್ದು ಸಿಗತೈತಿ ಅಂತನೂ ಇಲ್ಲ, ಬಯಸಿದವರು ಸಿಗ್ತಾರಂತನೂ ಇಲ್ಲ, ಸಿಕ್ಕವ್ರು ನೀ ಬಯಸ್ದಂಗಿಲ್ಲ. ಇದು ಜೀವನದ ವೈಚಿತ್ರ್ಯ ಐತಿ. ಹಂಗದಾರೇನು? ಎಲ್ಲರೂ ಕರೆಕ್ಟ್ ಗೋಣ್ ಅಳ್ಳಾಡ್ಸಕತ್ತಾರ, ಖಾತ್ರಿ ಆಗೈತಿರಿ ನಮಗೆ. ಅಂದ್ರೆ ಯಾರು ಅಪೇಕ್ಷೆ ಪಡ್ತಾರ ಹಂಗ ಅಪೇಕ್ಷೆ ಪಟ್ಟಿದ್ದ ಆಗ್ತೈತಿ. ಈಗ ಈಗ ವಯಸ್ಸಾಗ್ತಿರ್ತೈತಿ, ನಮ್ಮ ಅಪೇಕ್ಷೆ ಏನೈತಿ, ನಮ್ಮ ಮುಖದ ಮೇಲೆ ಒಟ್ಟ ಹಿಂಗ್ ಗೆರಿ ಬೀಳ್ಬಾರ್ದಂತೀವಿ. ಯಾವಾಗ್ಲೂ ಹ್ಯಾಂಡ್ಸಮ್ ಕಾಣಬೇಕು ನಾ, ಒಟ್ಟ ರಿಂಕಲ್ ಬೀಳ್ಬಾರ್ದು, ನನಗೆ ಯಾರು ಅಂಕಲ್ ಅನ್ನಬಾರ್ದು. ಹಂಗ ಸಾಧ್ಯ ಐತಿ ಅಂತ ಹೇಳಿ. ನನ್ನ ಮುಖದ ಮೇಲೆ ರಿಂಕಲ್ ಬೀಳ್ಬಾರ್ದು, ನನಗೆ ಯಾರು ಅಂಕಲ್ ಅನ್ನಬಾರ್ದು. ಅಂದ್ರೆ ಇವ ಇನ್ನೂ ಓಣಿ ಟಿಂಕಲ್ ಟಿಂಕಲ್ ಹಾಡ್ಕೊಂತ ಹೋಗ್ಬೇಕನ್ನ. ಈ ಅಪೇಕ್ಷೆ ಈಡೇರ್ತೈತೇನು? ಸಾಧ್ಯ ಇಲ್ಲಿದು. ನಿಸರ್ಗವನ್ನ ನಾವು ಒಪ್ಪಿ ಬದುಕಬೇಕಾಗ್ತೈತೆ ಅಷ್ಟೇ. ನೀ ಎಕ್ಸರ್ಸೈಸ್ ಮಾಡು, ಯೋಗಾಸನ ಮಾಡು, ಸುಮ್ಮ ಕರ್ಮ ಮಾಡು, ಆದ್ರೆ ರಿಂಕಲ್ ಬೀಳ್ಬಾರ್ದನ್ನೋ ಅಪೇಕ್ಷೆ ತಲೆಗೆ ಇಟ್ಕೋಬೇಡ. ಇಟ್ಟಿ ಅಂದ್ರೆ ತಾಪ ಆಗ್ತೈತೆ ನೋಡ ಅಷ್ಟೇ. ಕರ್ಮ ಮಾಡು, ಅಪೇಕ್ಷೆ ಇಟ್ಕೋಬೇಡ. ಈಗ ತಾಯಿ ಇರ್ತಾರ, ಎಲ್ಲಾ ತಾಯಂದ್ರಿಗೆ ಇರ್ತೈತಿಲ್ಲ, ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ಬೇಕು ಅಂತ. ಎಲ್ಲಾ ತಂದೆ ತಾಯಿಗಳಿಗೆ ನಮ್ಮ ಮಕ್ಕಳು ವಾಟ್ ಈಸ್ ರಾಂಗ್ ಇನ್ ಇಟ್? ನೀವು ಬೆಳೆಸ್ರಿ ಮಾಡ್ರಿ, ಒಟ್ಟ ನೀವು ಅಪೇಕ್ಷೆ ಇಟ್ಕೋಬೇಡ್ರಿ ಅಂದ್ರೆ ತಪ್ಪಾಗತ್ತಲ್ಲ. ಇಟ್ಕೊಳ್ರಿ, ಆದ್ರೆ ತಿಳ್ಕೋಬೇಕಾದದ್ದು ಏನು ಅಂದ್ರ, ಅಪೇಕ್ಷೆ ಇಟ್ಕೊಳ್ಳೋದು ತಪ್ಪಲ್ಲ. ದುಃಖ ಯಾವುದು ಕೊಡ್ತೈತಿ ಅಂದ್ರೆ ಅಪೇಕ್ಷೆ ದುಃಖ ಕೊಡುದಲ್ಲ, ಆಶೆ ದುಃಖ ಕೊಡುದಲ್ಲ. ನಾನ್ ಇಟ್ಕೊಂಡ ಅಪೇಕ್ಷೆಗಳೆಲ್ಲವೂ ಈಡೇರ್ತಾವನ್ನು ತಲೆಗೆ ಇಟ್ಕೊಂಡಿಲ್ಲ, ಅದು ದುಃಖ ಕೊಡ್ತೈತಿ ಮನುಷ್ಯ ಅಷ್ಟೆ. ಕೆಲವು ಈಡೇರ್ತಾವ, ಕೆಲವು ಈಡೇರುವುದಿಲ್ಲ. ಅದಕ್ಕೆ ಸುಮ್ಮ ಕೆಲಸ ಮಾಡ್ಕೊಂತ ಹೋಗು, ಎಲ್ಲ ಆಸೆಗಳು ಈಡೇರ್ತವೆ. ಈಗ ತಾಯಿ ಇರ್ತಾಳ, ತಾಯಿ ಮಗ ಎಲ್ಲೋ ಬೆಂಗಳೂರಾಗ ಓದ್ತಿರ್ತಾನ. ತಾಯಿ ಅಪೇಕ್ಷೆ ಏನು? ಮಗ ನಾ ಹೇಳಿದ್ದ ಮದುವೆ ಮಾಡ್ಕೋಬೇಕು, ಮಗನಿಗೆ ಒಂದ್ ನೌಕರಿ ಸಿಗ್ಬೇಕು. ಆಕಿ ಇಲ್ಲಿ ಕುಂತು ಪ್ರಾರ್ಥನಾ ಮಾಡ್ತಿರ್ತಾಳೆ, ಏನು? ನನ್ನ ಮಗಂದು ಕ್ಯಾಂಪಸ್ ಸೆಲೆಕ್ಷನ್ ಆಗ್ಬೇಕು, ಕ್ಯಾಂಪಸ್ ಸೆಲೆಕ್ಷನ್ ಆಗ್ಬೇಕಂತ ಆಕಿ ಇಲ್ಲಿ ಪೂಜೆ. ಅವಂದ್ ಮುಗೀತು, ಮುಗಿದ ಮೇಲೆ ಬೆಂಗಳೂರಿಂದ ಬರಾಗ ಒಂದ್ ಹುಡುಗಿನ ಕರ್ಕೊಂಬಂದ. ಅವ್ರವ್ ಕೇಳಿದ್ಲಿ, ಅಪ್ಪ ಇದು ಯಾರು? ಇದು ಕ್ಯಾಂಪಸ್ ಸೆಲೆಕ್ಷನ್ ಆಗೈತೆವ ಅಂತ. ಅಂದ್ರೆ ಯಾರ ಅಪೇಕ್ಷೆಗಳು ಈಡೇರವ ಹೇಳ್ರಿ? ಹಿಂದ ರಾಮಾಯಣ ನಡೀತು, ರಾಮನ ಅಪೇಕ್ಷೆ ಇತ್ತು ಅಯೋಧ್ಯದ ಅರಸ ಆಗಬೇಕಂತ, ಪ್ರಜೆಗಳ ಅಪೇಕ್ಷೆ ಇತ್ತು, ಲಕ್ಷ್ಮಣನ ಅಪೇಕ್ಷೆ ಇತ್ತು, ತಮ್ಮ ಭರತನ ಅಪೇಕ್ಷೆ ಇತ್ತು, ತಾಯಿಯ ಅಪೇಕ್ಷೆ ಇತ್ತು, ತಂದ ದಶರಥನ ಅಪೇಕ್ಷೆ ಇತ್ತು, ಯಾರ ಅಯೋಧ್ಯೆ ಆಳ್ಬೇಕಂತ ಎಲ್ಲರ ಅಪೇಕ್ಷೆ ಇತ್ತು. ಆದ್ರೆ ಯಾರ ಅಪೇಕ್ಷೆಯೂ ಈಡೇರ್ಲಿಲ್ಲ. 12 ವರ್ಷ ಕಟ್ಟಿಗೆಯ ಪಾದರಕ್ಷೆ ಅಯೋಧ್ಯೆ ಆಳ್ತೆ ಹೊರತು ಅಪೇಕ್ಷೆಗಳು ಈಡೇರ್ಲಿಲ್ಲ. ಇರಬಾರ್ದಂತಲ್ಲ, ಇರ್ಬೇಕು. ಆಶೆ ಸಣ್ಣ ಇದ್ದು ಕೆಲಸ ದೊಡ್ಡದಿರ್ಬೇಕಷ್ಟೆ. ನಮ್ದೇನೈತಿ ಅಂದ್ರ ಕೆಲಸ ಸಣ್ಣದೈತಿ, ಆಶೆ ದೊಡ್ಡದೈತಿ. ಅದಕ್ಕೆ ತಾಪಾಗಕತ್ತಾವ ನಮಗ್. ಅದಕ್ಕೆ ಅವ್ರ ಏನ್ ಹೇಳ್ತಾರಂದ್ರ ಕರ್ಮಣ್ಣೆ ವಾಧಿಕಾರಸ್ತು ಮಾ ಫಲೇಶು ಕದಾಚ. ಮತ್ ಯಾಕೆ ಕೇಳಬಾರ್ದಂತಾರ ಅವ್ರಂದ್ರ, ಕೇಳುವ ವಿವೇಕರ ಬೇಕಲ್ಲ, ಏನ್ ಕೇಳ್ಬೇಕನ್ನೋದು ಗೊತ್ತಿರ್ಬೇಕಲ್ಲ ನಮಗ. ಈಗ ಭಸ್ಮಾಸುರ ಇತ್ತು,
ದೊಡ್ಡ ತಪಸ್ ಮಾಡದ. ತಪಸ್ ಮಾಡಿ ಹೋಗಿ ಪರಮಾತ್ಮನ ಒಲದು ಬಂದ್ ಎದುರಿಗೆ ನಿಂತ ಏನ್ ಕೇಳ್ಬೇಕನ್ನೋ ವಿವೇಕ ಬೇಕಾ ಬೇಡ? ಯಾರ ತಲೆ ಮೇಲೆ ಕೈ ಇಡ್ತೀನಿ ಅವ್ರು ಸುಟ್ಕೊಂಡು ಹೋಗ್ಬೇಕಂದ ತನ್ನ ಕೈ ಮೇಲೆ ತನ್ನ ತಲೆ ಮೇಲೆ ತಾನ ಇಟ್ಕೊಂಡು ಹೋಗ. ಅಂದ್ರ ಯಾಕ ಜ್ಞಾನಿಗಳು ದಾರ್ಶನಿಕರು ಕೇಳಬೇಡ್ದಂತಾರ ಅಂದ್ರ, ಕೇಳುವ ವಿವೇಕವು ನಿನ್ನಲ್ಲಿ ಇಲ್ಲ, ಒಮ್ಮೆ ಕಳ್ಕೊಂತೀಪ. ಅದಕ್ಕೆ ಸುಮ್ಮ ಕೆಲಸ ಮಾಡೋದ್ ಕಲಿ. ನೀ ಕೆಲಸ ಮಾಡ್ದಿ ಅಂದ್ರ ಕರ್ಮ ಮಾಡಿದ್ರ ಕರ್ಮದ ಫಲ ತಪ್ಪದೇ ಬರ್ತೈತಿ. ನೀನು ಕಾಯಕ ಮಾಡಿದ್ರ, ಕರ್ಮ ಮಾಡಿದ್ರ, ಕೆಲಸ ಮಾಡಿದ್ರ ಹೆಂಗ ನಿನ್ನ ಅಡ್ರೆಸ್ಸಿಗೆ ಪೋಸ್ಟ್ ಮನ್ ತಂದು ನಿನ್ನ ಪತ್ರ ಮುಟ್ಟಿಸ್ತಾನ, ನೀ ಮಾಡಿದ ಕರ್ಮದ ಫಲ ನಿಸರ್ಗ ನಿನ್ನ ಮನಿ ಬಾಗಿಲಿಗೆ ತಂದು ಮುಟ್ಟಿಸ್ತೈತಿ. ಅದಕ್ಕೆ ಕರ್ಮಣ್ಯವಾಧಿಕಾರ ಮಾ ಫಲೇಶು ಕದಾಚ. ಕೆಲಸ ಮಾಡ್ಬೇಕಲ್ಲ ಮನುಷ್ಯ. ಎಷ್ಟು ಸುಂದರ ಮಾತಿದು. ಇದು ಒಂದು ಮಾತು ಸಾಕು ಜೀವನವನ್ನ ಸಂತೋಷವಾಗಿ ಇಟ್ಕೊಳ್ಳಿಕ್ಕೆ. ಕರ್ಮಣ್ಯವಾಧಿಕಾರ ಮಾ ಫಲೇಶು ಕದಾಚ. ಸುಮ್ಮ ಕೆಲಸ ಮಾಡ್ಕೊಂತಿರ್ಬೇಕ ಮನುಷ್ಯ. ನಿಸರ್ಗ ಎಷ್ಟು, ಇದ್ರ ಮೆಕ್ಯಾನಿಸಮ್ ಎಷ್ಟು ಅದ್ಭುತ ಐತಿ ನಿಸರ್ಗದ್ದು. ನಿಸರ್ಗದ ಮೆಕ್ಯಾನಿಸಮ್ ಎಷ್ಟು ಅದ್ಭುತ ಐತಿ ಅಂದ್ರ, ಈಗ ನೀವು ನೋಡ್ರಿ, ಕಾಲಿಲ್ದವ್ರು ಎಷ್ಟು ಜನ ಹುಟ್ಟ್ಯಾರ ಭೂಮಿ ಮೇಲೆ ನೋಡಿವಿಲ್ಲ ನಾವು? ಕೈ ಇಲ್ದವ್ರು ಹುಟ್ಟ್ಯಾರ, ಕಣ್ಣಿಲ್ದವ್ರು ಹುಟ್ಟ್ಯಾರ, ಕಿವಿ ಇಲ್ದವ್ರು ಹುಟ್ಟ್ಯಾರ, ಬಾಯಿ ಇಲ್ದವ್ರು ಹುಟ್ಟ್ಯಾರ, ತಲೆ ಇಲ್ದವ್ರಂತೂ ಬಹಳ ಮಂದಿ ಅದೀವಿ, ಪ್ರಶ್ನೆನೇ ಇಲ್ಲ. ದೇವ್ರು ಈ ಈ ಇದ್ರದೊಂದು ಸಾಫ್ಟ್ವೇರ್, ಈ ಯೂನಿವರ್ಸ್ದೊಂದು ಸಾಫ್ಟ್ವೇರ್ ಹೆಂಗ್ ರೆಡಿ ಮಾಡ್ಯಾನಂದ್ರ, ಕಾಲಿಲ್ದವ್ರನ್ನ ಹುಟ್ಸ್ಯಾನ, ಕೈ ಇಲ್ದವ್ರನ್ನ ಹುಟ್ಸ್ಯಾನ, ಕಣ್ಣಿಲ್ದವ್ರನ್ನ ಹುಟ್ಸ್ಯಾನ, ಕಿವಿ ಇಲ್ದವ್ರನ್ನ ಹುಟ್ಸ್ಯಾನ, ಬಾಯಿ ಇಲ್ದವ್ರನ್ನ ಹುಟ್ಸ್ಯಾನ. ಆದ್ರ ಹೊಟ್ಟಿಲ್ಲದವ್ರನ್ನ ಒಬ್ಬರನ್ನ ಹುಟ್ಟಿಸಿಲ್ಲ. ಯಾಕಂದ್ರೆ ನನಗೆ ಏನ್ ಇರ್ಲಿ ಬಿಡ್ಲಿ ಪ್ರಶ್ನೆ ಇಲ್ಲ, ದುಡ್ದ ಉಣಬೇಕು. ಕರ್ಮಣ್ಣೆ ವಾಧಿಕಾರಸ್ತಿ. ದುಡ್ದು ಉಣ್ಣಿ, ಕಾಯಕ ಮಾಡಿ ಉಣಬೇಕು. ಕಾಯಕ ಮಾಡಬೇಕು ಮನುಷ್ಯ. ಒಂದು ಇರುವೆ ಇತ್ತು, ಇರುವೆ. ಆ ಇರುವೆ ಗಿಡ ಹತ್ತಿತ್ತು. ಗಿಡ ಮಾವಿನ ಗಿಡ ಇತ್ತು, ಹಣ್ಣ ಮ್ಯಾಲ ಬಿಟ್ಟಿತ್ತು. ಅದು ಇರುವೆ ಹತ್ತಕತ್ತಿತ್ತು ಮಾವಿನ ಗಿಡ. ಅದು ಮಾವಿನ ಗಿಡ ಕೇಳ್ತು, ಅಲ್ಲೋ ಇರುವೆ, ನೀನ್ ಇರೋದ್ ಇಟ್ಟದಿಯಪ್ಪ, ಅಲ್ಲೇ ಏನ್ರ ತಿಂದ ಇರ್ಬೇಕಿಲ್ಲೋ, ಇಷ್ಟ ಮ್ಯಾಲ ಐತಿ ತುದ್ಯಾಗ ಹಣ್ಣ, ಇಲ್ಲಿಗ್ಯಾಕ ಹತ್ತಕತ್ತಿ ಅಂತ ಕೇಳ್ತದ ಇರುವೆ. ನೀ ಇರದ ಇಷ್ಟ ಅದಿ, ನೀ ಇರುವೆ. ಹಣ್ಣು ನೋಡಿದ್ರ ಮ್ಯಾಲ ಐತಿ, ನೀ ಇಷ್ಟ ಅದಿ, ಸುಮ್ನೆ ಅಲ್ಲೇ ಕೆಳಗೆ ಏನ್ರ ತಿಂದಿರ್ಬೇಕಾಗಿತ್ತಲ್ಲ, ಇಷ್ಟ ಮ್ಯಾಲ ಯಾಕೆ ಹತ್ತಕತ್ತಿ ನೀನು? ಅದು ಇರುವೆ ಕೇಳ್ತದ ಗಿಡಕ್, ಹೌದು, ಮತ್ ನೀನ್ ಮಾವಿನ ಹಣ್ಣು ಅಷ್ಟು ತುದ್ಯಾಗ ಯಾಕೆ ಬಿಟ್ಟಿ, ಬಡ್ಡೆಗ ಇಟ್ಟು ಬಿಡ್ಬೇಕಾಗಿತ್ತಲ್ಲ ಅಂತ ಇರುವೆ. ಅವಾಗ ಗಿಡ ಹೇಳ್ತಿಲ್ಲ, ನಾ ಬಡ್ಡ್ಯಾಗ ಯಾಕೆ ಇಟ್ಟಿಲ್ಲ, ಮ್ಯಾಲ ಯಾಕೆ ಇಟ್ಟಿನಿ ಅಂದ್ರೆ, ಯಾರು ಸಾಹಸಿಗಳದಾರಲ್ಲ ಅವ್ರಿಗಷ್ಟ ಸಿಗ್ಬೇಕಿದು ಅಂತ ಮ್ಯಾಲ ಇಟ್ಟೀನಿ. ಯಾರು ಆಲಸಿಗಳದಾರಲ್ಲ ಅವ್ರಿಗೆ ಬ್ಯಾಡ. ಸಾಹಸಿಗಳಿಗೆ ಮಾತ್ರ ಫಲ ಸಿಗ್ಬೇಕಂತ ಮ್ಯಾಲ ಇಟ್ಟೀನಿ ಇದನ್ನ. ಅವಾಗ ಅದು ಮಾವಿನ ಗಿಡ ಕೇಳ್ತು ಇರುವೆಗ, ಅಲ್ಲೋ ಇಲ್ಲಿ ಮ್ಯಾಲ ಬಂದು ಮಾವಿನ ಹಣ್ಣು ತಿಂತಿ, ಕೆಳಗ ಅಡ್ಡಾಡಿ ಮಂದಿ ಸಕ್ರಿ ಹಾಕಿ ಹೋಗ್ಯಾರ, ಸಕ್ರಿ ತಿಂತಿ, ಅಲ್ಲಿ ಸಕ್ರಿ ತಿಂದು ಬಂದಿ ಮ್ಯಾಲ ಹತ್ತಿ ಮಾವಿನ ಹಣ್ಣು ತಿಂತಿ, ಮತ್ ಶುಗರ್ ಗಿಗರ್ ಏನೂ ಆಗೋದಿಲ್ಲ ನಿನಗ. ಮನುಷ್ಯರಿಗೆ ನೋಡಿ ಎಷ್ಟು ಬರೀ ಬಿಟ್ಟು ಬಿಟ್ಟಾರ ಈಗೆಲ್ಲ, ಬರೀ ಕಬ್ಬಿನ ಇದು ಕುಡಿತಾವ, ಹಾಗಲಕಾಯಿ ರಸ ಬೆಳಿಗ್ಗೆ ಎದ್ದು. ನೀನು ಅಲ್ಲಿ ಸಕ್ರಿ ತಿಂದು ಬಂದಿ, ಇಲ್ಲಿ ಮ್ಯಾಲ ನೋಡಿದ್ರ ಮತ್ ಮಾವಿನ ಹಣ್ಣು ತಿನ್ನಕತ್ತಿ, ಶುಗರ್ ಏನಾಗೋದಿಲ್ಲ? ಆಗೋದಿಲ್ಲ. ನಮ್ಗ್ ಖಾಯಂ ವಾಕಿಂಗ್ ಮಾಡ್ಕೊಂತಿರ್ತೀವಿ, ನಮ್ಗೆ ಯಾಕೆ ಶುಗರ್ ಆಗತ್ತೆ? ಅಲ್ಲೇ ಒಬ್ಬ ಮನುಷ್ಯ ಕುಂತಿದ್, ಅವ ಇರುವಿಗೆ ನೋಡ್ದ, ಅಲ್ಲೋ ನೀನು ಇಷ್ಟೇ ಇರುವೆ, ನಾನ್ ಇಲ್ಲೇ ಕುಂತೀನಿ, ಆದ್ರೂ ಅದು ಹಣ್ಣು ಹರ್ಕೊಳಕ್ ಆಗುವಲ್ದು, ನೀನು ಇಷ್ಟೇ ಇರುವೆ ಆದ್ರೂ ಮ್ಯಾಲ ಹಣ್ಣು ಹತ್ತ ಕರ್ಕೊಳಕತ್ತಿಯಲ್ಲ ಅಂತ. ಅವಾಗ ಅದು ಇರುವೆ ಮನುಷ್ಯಗೆ ಹೇಳ್ತಂತ, ಅದಕ್ ನಾ ಮ್ಯಾಲ ಹತ್ತುವ ಸಾಹಸ ಮಾಡಕತ್ತೀನಲ್ಲ, ನೀನ್ ಮಾಡಕತ್ತಿಲ್, ಕುಂತಲ್ಲೇ ಕುಂತಿ. ನಾನು ಬರೀ ಇರುವೆ, ನಿನ್ನಲ್ಲಿ ಸಾಹಸದ ಮನೋಭಾವ ಇಲ್ಲಲ್ಲ, ಅದಕ್ಕಾಗಿ ನೀ ಇದ್ದಲ್ಲೇ ಇರುವೆ ಅಂತ ಹೇಳ್ತಂತದ್ದು. ಸಾಹಸಿ ಆಗಬೇಕು ಮನುಷ್ಯ. ಈಗೊಂದು ಬೊಗರಿ ಇರ್ತೈತಿ, ಬೊಗರಿ ಬೊಗರಿ ಎಲ್ಲಿವರೆಗೆ ತಿರುಗತೈತಿ ಅಲ್ಲಿವರೆಗೆ ಇರ್ತೈತಿ. ಯಾವಾಗ ತಿರುಗುದು ನಿಲ್ಲಿಸ್ತೈತಲ್ಲ ಅವಾಗ ಬೀಳ್ತೈತಿ ಅಷ್ಟೆ. ಯಾವಾಗ ಮನುಷ್ಯ ದುಡಿಯುವುದನ್ನು ಬಿಡ್ತಾನ, ಕರ್ಮ ಮಾಡುವುದನ್ನು ಬಿಡ್ತಾನ, ಈ ಜಗತ್ತು ಕರ್ಮಾಧಾರಿತ ಐತಿ. ದೇವ್ರ ಕಣ್ಣು ಕೊಟ್ಟಾನ, ಕೈ ಕೊಟ್ಟಾನ, ಕಾಲು ಕೊಟ್ಟಾನ, ಮನಸ್ಸು ಕೊಟ್ಟಾನ, ಬುದ್ಧಿ ಕೊಟ್ಟಾನ. ಈ ಇಂದ್ರಿಯಗಳನ್ನ ಯೂಸ್ ಇಟ್,
ಅದರ್ವೈಸ್ ಯು ವಿಲ್ ಲೂಸ್ ಇಟ್. ಒಳ್ಳೆಯದಕ್ಕೆ ಬಳಸ್ಬೇಕು. ಚಲೋ ಚಲೋ ಕರ್ಮಗಳನ್ನ ಮನುಷ್ಯ ಮಾಡ್ತಿರ್ಬೇಕು. ಮಾಡಿ ಫಲದ ಅಪೇಕ್ಷೆ ಇಲ್ಲಾರ್ದಂಗ ಬದುಕುವುದು ಸಂತನಂತೆ ಬದುಕುವುದಷ್ಟೆ. ಕೆಲಸ ಮಾಡೋದು ಕಲಿಬೇಕು ಮನುಷ್ಯ. ಕರ್ಮ ಮಾಡುವುದನ್ನು ಕಲಿಯುವುದು. ಯಾವ ಮನುಷ್ಯ ಇದ್ದಾಗ ಕೆಲಸ ಮಾಡೋದಲ್ಲ, ಯಾವ ಮನುಷ್ಯ ಇದ್ದಾಗ ಕರ್ಮ ರತನಾಗುವುದಿಲ್ಲ, ಅವ ಹೆತ್ತವ್ರಿಗೆ ಅಷ್ಟೇ ಭಾರ ಅಲ್ಲ, ಸತ್ತಾಗ ಹೊತ್ತವ್ರಿಗೂ ಭಾರ ನಾವು. ಅದಕ್ಕೆ ಮನುಷ್ಯ ಕರ್ಮ ಮಾಡಬೇಕು, ಕಾಯಕ ಮಾಡಬೇಕು, ಕೆಲಸ ಮಾಡಬೇಕು. ಡೂ ಆರ್ ಡೈ ಅಲ್ಲ, ಡೂ ಬಿಫೋರ್ ಡೈ. ನಾವು ಡೂ ಆರ್ ಡೈ ಅಂತೀವಿ. ಡೂ ಬಿಫೋರ್ ಡೈ, ಯು ಡೂ ಸಮಥಿಂಗ್. ಜಗತ್ತಿಗೆ ಇಷ್ಟು ದೇವರೊಂದು ಸುಂದರವಾದ ದೇಹ, ಮನ, ಬುದ್ಧಿ, ಇಂದ್ರಿಯಗಳನ್ನು ಕೊಟ್ಟಾನಲ್ಲ. ಕೆಲಸ ಮಾಡು, ಅಪೇಕ್ಷೆ ಪಡಬೇಡ ಅಷ್ಟೆ. ಎಷ್ಟು ಜನ ಈ ಜಗತ್ತಿನೊಳಗೆ ಬದುಕಲಿಲ್ಲ, ಅಪೇಕ್ಷಾರಹಿತ ಜೀವನ ಹೆಂಗಿರುತ್ತದೆ. ಕರ್ಮಗಳನ್ನು ಮಾಡಿಯೂ ಸಹಿತ ಅಪೇಕ್ಷಾ ರಹಿತನಾಗಿ ಬದುಕುವುದು ಹೆಂಗ. ಕರ್ಣ ಮಹಾಭಾರತದ ಯುದ್ಧ ಕಥೆ ನೀವೆಲ್ಲ ಕೇಳಿರಿ. ಕರ್ಣ ಪಾಂಡವರೆಲ್ಲರನ್ನ ಅರ್ಜುನನನ್ನು ಸೋಲಿಸುವ ಸಾಮರ್ಥ್ಯ ಅವನಿಗೆ ಇರ್ತದೆ. ಅದು ಏನೇನ್ ನಡೀತು ಅನ್ನೋದು ಕಥೆ ನಿಮಗೆ ಗೊತ್ತಿದೆ. ಕರ್ಣನ ಬೆಟ್ಟಿಗೆ ಕೃಷ್ಣ ಬರ್ತಾನ. ಇಲ್ಲ, ನೀನು ಕುಂತಿಯ ಹಿರಿಯ ಮಗ ಇದ್ದು ಸಹಿತ ನಿನಗ್ ಗೊತ್ತಿಲ್ಲ. ಈ ಜನ ಏನಂತಾರಂದ್ರ ನಿನಗ ಸೂತಪುತ್ರ ಅಂತ. ಸೂತಪುತ್ರ ಅಂದ್ರ ದಾಸಿಯ ಮಗ ಅಂತ, ಸೇವಕನ ಮಗ. ಖರೆ ಅಂದ್ರ ಪಾಂಡವರ ಮೊದಲ ಮಗ ನೀನು ಪಟ್ಟಾಧಿಕಾರ ಆಗ್ಬೇಕು. ಮೊದಲು ಪಟ್ಟಾಧಿಕಾರ ಆಗ್ಬೇಕಾದದ್ದು ನಿನಗ. ಅದಕ್ಕೆ ನೀನು ಬಾ, ನಿನಗ ರಾಜ್ಯಾಭಿಷೇಕ ಮಾಡಿಸ್ತೀವಿ. ಕೌರವರನ್ನು ಬಿಟ್ಟು ಬಾ, ದುರ್ಯೋಧನ ಸ್ನೇಹವನ್ನು ಬಿಟ್ಟು ನೀ ಬಂದಿ ಅಂದ್ರ ನಿನಗ ಪಾಂಡವರ ಹಿರಿಯ ಮಗ ನೀನಾಗಿದ್ದರಿಂದ ನಿನಗ ರಾಜ್ಯಾಭಿಷೇಕ ಮಾಡಿಸ್ತೀವಿ ಅಂತ ಆಶಾ ತೋರಿಸ್ದ. ಯಾರು? ಕೃಷ್ಣ ಕರ್ಣನಿಗೆ. ಇಲ್ಲಿದ್ರೇನೈತಿ? ಇಲ್ಲಿ ಬರೇ ಕೌರವರ ಪಾಳೆಯದಲ್ಲಿದ್ರ ನಿನಗ ಸೂತ ಪುತ್ರ ಅಂತಾರ, ಬಿಟ್ಟು ಬಂದ್ರ ನಿನಗ ರಾಜ್ಯಾಭಿಷೇಕ ಮಾಡಿಸ್ತೀನಿ. ಕರ್ಣ ಒಂದು ಚಲೋ ಮಾತು ಹೇಳ್ತಾನೆ ಕೃಷ್ಣನಿಗೆ. ನನಗಿಲ್ಲಿದ್ರ ಸೂತಪುತ್ರ ಅಂತ ಕರೀತಾರ ಖರೆ. ಅಕಸ್ಮಾತ್ ನೀನು ಒಡ್ಡಿದ ಆಮಿಷಕ್ಕೆ ಬಲಿಯಾಗಿ ರಾಜ್ಯದ ಆಶೆಗಾಗಿ ಅಕಸ್ಮಾತ್ ನಾನು ಪಾಂಡವರ ಪಾಳೆಯದಲ್ಲಿ ಬಂದ್ರ ಇಲ್ಲಿದ್ರ ಸೂತಪುತ್ರ ಅಂತ ಕರಿಬಹುದು. ಅಲ್ಲಿಗೆ ಬಂದ್ರೆ ರಾಜ್ಯದ ಆಶೆಗಾಗಿ ಸೋತಪುತ್ರ ಕರ್ಣ ಅಂತ ಬರ್ತದ. ನನಗಾದು ಅಪವಾದ ತೆಗೆದುಕೊಳ್ಳಲ್ಲ. ಸೂತಪುತ್ರವೇ ಇರ್ಲಿ, ಆದ್ರೆ ರಾಜ್ಯದ ಆಶೆಗಾಗಿ ಸೋತ ಪುತ್ರ ಕರ್ಣ ಬೇಡ. ಇದೊಂದು ಅಪೇಕ್ಷಾರಹಿತ ಜೀವನ. ಕಟ್ಟುವುದು ಹೆಂಗ್? ಶರಣರು ಇದನ್ನ ಹೇಳಿದ್ರು. ಆಶೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ. ಆಶೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ. ಎಷ್ಟು ಚಲೋ ಸಾಮ್ಯತೆ ಐತ್ ನೋಡ್ರಿ. ಶರಣರಲ್ಲಿ, ದಾರ್ಶನಿಕ ಋಷಿಗಳಲ್ಲಿ ಇವರು ಕರ್ಮಣ್ಣೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ ಗೀತೆ ಹೇಳಿದ್ರೆ, ಆಶೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ. ಇದು ಕಾಳವೆಯ ವಚನ. ಯಾಕೆ ಹೇಳ್ತಾರೆ? ಕೆಲಸ ಮಾಡಬೇಕು, ಮಾಡುವ ಕೆಲಸ ಪ್ರೇಮದಿಂದ ಮಾಡಬೇಕು, ಮತ್ತು ಮಾಡುವ ಕೆಲಸದ ಫಲ ಇಟ್ಟುಕೊಂಡು ಕೆಲಸ ಮಾಡಬೇಡ. ಕೆಲಸ ಮಾಡು. ಇದು ಮುಕ್ತಿಯ ಸಾಧನ, ಇದು ಜೀವನ್ ಮುಕ್ತಿಯ ಸಿದ್ಧಾಂತ. ಕೆಲಸ ಮಾಡು, ಯಾವಾಗ್ಲೂ ಕೆಲಸ ಮಾಡ್ಕೊಂತೀರು. ಕೆಲಸ ಇಲ್ಲಾರ್ದೆ ಬದುಕಬೇಡ. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ. ಸತ್ಯ ಶುದ್ಧವಿಲ್ಲದುದು ಕಾಯಕ. ಕೆಲಸ ಮಾಡ್ಕೊಂತೀರು. ಮತ್ ಹೆಂಗ್ ಮಾಡು ಅಂದ್ರ, ಯಾವಾಗ್ಲೂ ಕೆಲಸ ಮಾಡು. ಮಾಡುವ ಕೆಲಸ ಪ್ರೇಮದಿಂದ ಮಾಡು, ತನ್ಮಯದಿಂದ ಮಾಡು. ಕೃತ್ಯ ಕಾಯಕ ಅಂದ್ರ ಈಗ ಒಬ್ಬ ಡ್ಯಾನ್ಸರ್ ಇರ್ತಾನೆ. ಡ್ಯಾನ್ಸರ್ ಅಂಡ್ ಡ್ಯಾನ್ಸ್ ಯು ಜಸ್ಟ್ ಕೆನಾಟ್ ಸೆಪರೇಟ್. ಡ್ಯಾನ್ಸರ್ ನಿಂದ ಡ್ಯಾನ್ಸ್ ಅನ್ನು ಸಪರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಜಗತ್ತನ್ನೋದೇನಿದೆ, ಇದೊಂದು ಕೃತ್ಯ. ಇದನ್ನ ಮಾಡಿದವ ಕರ್ತ. ದೇವರಿಗೆ ಕರ್ತ ಅಂತ ಕರೀತಾರ. ಅವ ಕರ್ತ, ಈ ಜಗತ್ತವನ ಕೃತ್ಯ.
ಈ ಕೃತ್ಯ ಮತ್ತು ಕರ್ತ ಇವರಿಬ್ಬರನ್ನು ಬೇರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಕೆಲಸ ಹೆಂಗ್ ಮಾಡ್ಬೇಕು ಅಂದ್ರ ಕೆಲಸ ಮತ್ತು ನೀನು ಇಷ್ಟು ತನ್ಮಯನಾಗಿ ಮಾಡ್ಬೇಕಲ್ಲ, ಪ್ರೇಮದಿಂದ ಮಾಡು. ಮೊದಲನೇದ್ದು ಕೆಲಸ ಮಾಡು, ಎರಡನೇದ್ದು ಪ್ರೇಮದಿಂದ ಮಾಡು. ಚಂದ ಮಾಡೋದನ್ನ ಏನ ಮಾಡು, ಚಂದ ಮಾಡು. ಅಡಿಗೆ ಮಾಡ್ತೀರ ಚಂದ ಮಾಡ್ಬೇಕು, ಊಟ ಮಾಡ್ತೀರ ಚಂದ ಮಾಡ್ಬೇಕು, ನೀಡ್ತೀರ ಚಂದ ಮಾಡ್ಬೇಕು, ಕೇಳ್ತೀರ ಚಂದ ಕೇಳ್ಬೇಕು, ಬಟ್ಟೆ ಹಾಕೊಂತೀರ ಚಂದ ಹಾಕೋಬೇಕು. ಚಲೋ ಬಟ್ಟೆ ಇಸ್ತ್ರಿ ತೊಳಿಬೇಕು, ಅದಕ್ಕೆ ಟಾರ್ಚ್ ಹಾಕ್ಬೇಕು, ಇಸ್ತ್ರಿ ಹಾಕೋಬೇಕು, ಚಲೋ ದೋತ್ರ ಹಾಕ್ಬೇಕು, ಚಲೋ ಅಂಗಿ ಹಾಕೋಬೇಕು, ಚಂದಾಗಿ ಉಡ್ಬೇಕು. ದೋತ್ರಟ್ಟು ಚಂದ ಉಡ್ಬೇಕು, ಅಂಗಿ ಹಾಕೊಂಡ್ರು ಚಂದಾಗಿ ಹಾಕೋಬೇಕು, ಟೊಪ್ಪಿಗೆ ಹಾಕೊಂಡ್ರು ಚಂದಾಗಿ ಹಾಕೋಬೇಕು, ಮತ್ತೆ ಇನ್ನೊಬ್ಬರಿಗೆ ಟೊಪ್ಪಿಗೆ ಹಾಕಿದ್ರು ಚಂದಾಗಿ ಹಾಕ್ಬೇಕು. ಏನು ಮಾಡಿದ್ರು ಚಂದ ಮಾಡಬೇಕಷ್ಟ. ಮೊದಲು ಕೆಲಸ ಮಾಡಬೇಕು, ಮಾಡೋ ಕೆಲಸ ಚಂದ ಮಾಡಬೇಕು. ಮೂರನೇದ್ದೇನು ಅಂದ್ರ ಅಪೇಕ್ಷೆ ಇಲ್ಲದಂಗ ಕೆಲಸ ಮಾಡು. ಬಹಳ ಆಸೆ ಇಟ್ಟುಕೊಂಡು ಮಾಡಬೇಡ, ಸುಮ್ಮ ಕೆಲಸ ಮಾಡು. ಆಶಾ ಸಣ್ಣದಿರ್ಲಿ, ಕೆಲಸ ದೊಡ್ಡದಿರ್ಲಿ. ಆಶಾ ಸಣ್ಣದಿರ್ಲಿ, ಕೆಲಸ ದೊಡ್ಡದಿರ್ಲಿ. ಗೋಖಲೆ ಅವರಿದ್ರು, ತಿಲಕ್ ಅವರಿದ್ರು. ತಿಲಕ್ ಅವರು ಬಹಳ ಸಲ ಸ್ವತಂತ್ರ ಪೂರ್ವದಲ್ಲಿ ಜೈಲಿಗೆ ಹೋಗಿ ಬಂದ್ರವ್ರು. ಯಾರೋ ಕೇಳಿದ್ರಂತ, ಭಾರತದ ಸ್ವಾತಂತ್ರ್ಯದ ಸಲುವಾಗಿ ಎಷ್ಟು ಸಲ ಜೈಲಿಗೆ ಹೋಗಿ ಬಂದ್ರು. ಯಾರೋ ಕೇಳಿದ್ರ ಅವ್ರಿಗೆ, ಅಲ್ಲ ಎಷ್ಟು ಸಲ ನೀವು ಜೈಲಿಗೆ ಹೋಗುದು ಅಂತ. ಅವಾಗ ಅವ್ರು ಹೇಳಿದ ಮಾತು ಅಂದ್ರ, ಇದು ತಾಯಿ ಸೇವಾ, ಎಣಸಬಾರದು ಎಷ್ಟು ಸಲ ಹೋಗಿವಿ ಅಂತ. ಇದು ತಾಯಿ ಸೇವಾ, ಎಣಸಬಾರದು ಎಷ್ಟು ಸಲ ಹೋಗಿವಿ ಅಂತ. ಮತ್ತ ಅಕಸ್ಮಾತ್ ಸ್ವಾತಂತ್ರ್ಯ ಸಿಕ್ತಂದ್ರ ಮುಂದೆ ನೀವೇನ್ ಆಗ್ಬೇಕಂತೀರಿ? ಅಲ್ಲ, ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅಲ್ಲಿ ನಮ್ದೇನು ಕೆಲಸ ಐತಿ? ನಾವು ಶಾಲಿಗೆ ಹೋಗಿ ಮಕ್ಕಳ ಎದೆಯಾಗ ಭಾರತದ ರಾಷ್ಟ್ರ ಪ್ರೇಮ ತುಂಬೋ ಕೆಲಸ ಮಾಡ್ತೀನಿ. ಇದು ಅಪೇಕ್ಷಾ ರಹಿತ ಜೀವನ ಆಯ್ತು. ಮನುಷ್ಯ ಹಿಂಗ ಬದುಕುದಷ್ಟೇ. ಬಿ ಚಾಯ್ಸ್ಲೆಸ್. ಆಯ್ಕೆ ಬೇಡ ಇಲ್ಲಿ. ಆಯ್ಕೆ ಸಂಘರ್ಷವನ್ನು ಕೊಡ್ತೈತಿ. ಸಮರ್ಪಣೆಯಿಂದ ಬದುಕುವುದಷ್ಟೇ. ಐ ಸರೆಂಡರ್ ಮೈ ವಿಲ್ ಟು ದೈ ವಿಲ್ ವಿತ್ ಲವ್. ಅನ್ಕಂಡೀಷನಲ್ ಲವ್. ಈ ನಿಸರ್ಗದ ಜೊತೆ ಸಂಘರ್ಷ ಬೇಡ, ಸಮರ್ಪಣೆಯೊಂದಿಗೆ ಬದುಕುವುದಷ್ಟೇ. ಸಮರ್ಪಣೆಯೊಂದಿಗೆ ದೇವರು ಇದೊಂದು ಜೀವನ ಕೊಟ್ಟನಲ್ಲ, ಅವನಿಗೆ ಅರ್ಪಿಸಿ ಬದುಕುವುದಷ್ಟೇ. ಒಮ್ಮೆ ಕಷ್ಟ ಬರ್ತದೆ, ಒಮ್ಮೆ ಸುಖ ಬರ್ತದೆ, ಒಮ್ಮೆ ಮಾನ ಬರ್ತದೆ, ಒಮ್ಮೆ ಅಪಮಾನಗಳು ಬರ್ತವೆ, ಒಮ್ಮೆ ಸೋಲು ಬರ್ತದೆ, ಒಮ್ಮೆ ಗೆಲುವು ಬರ್ತದೆ, ಒಮ್ಮೆ ಹುಟ್ಟಾಗ್ತದೆ, ಒಮ್ಮೆ ಸಾವಾಗ್ತದೆ. ಇವು ಎಲ್ಲವುಗಳನ್ನ ಸಮರ್ಪಣೆಯಿಂದ ಸ್ವೀಕಾರ ಮಾಡುವುದಷ್ಟೆ. ಕಷ್ಟ ಸುಖ ಬರುವುದೇ ಅಲ್ಲ ಜೀವನದಲ್ಲಿ. ಒಮ್ಮೆ ಕಷ್ಟ ಬರ್ತದೆ ಜೀವನದಲ್ಲಿ. ನಾವು ಹೋಗಿ ದೇವ್ರ ಗುಡಿ ಮುಂದೆ ಕೈ ಮುಗಿದು ನಿಲ್ತೀವಿ. ಮೂರ್ತಿ ಮುಂದೆ, ಗರ್ಭಗುಡಿಯ ಮುಂದೆ ನಿಂತು ಏನ್ ಅಂತೀವಿ ಅಂದ್ರೆ, ನನಗ್ ಕಷ್ಟಗಳು ಬರಬಾರದು ಅಂತ ಕೈ ಮುಗಿತೀವಿ. ಗರ್ಭಗುಡಿಯೊಳಗಿನ ಕಲ್ಲಿನ ಮೂರ್ತಿ ನಮಗೇನ್ ಹೇಳ್ತೈತಿ ಅಂದ್ರೆ, ನಾನು ಕಷ್ಟಪಟ್ಟು ಏಟು ತಿಂದಿದ್ದಿದೆ ಇದ್ರ ಇವತ್ತು ನೀ ನನ್ನ ಮುಂದೆ ಬಂದು ಕೈ ಮುಗಿತಿರ್ಲಿಲ್ಲ, ನೀನು ಕೈ ಮುಗಿಸ್ಕೋಬೇಕಾದ್ರೆ ಕಷ್ಟ ಪಡ್ಬೇಕು ಅಂತ ಮೂರ್ತಿ ಹೇಳ್ತಿರ್ತದೆ ಮನುಷ್ಯ. ಬರುವುದೇ ಒಂದು ಜೀವನದಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಕಷ್ಟಗಳು ಬರವಲ್ಲ. ನಮ್ದು ಏನಾರ ಸ್ವಲ್ಪ ಬಂತು ಅಂದ್ರೆ ನಮ್ದೇನು ಅಂದ್ರೆ ಸುಮ್ಮ ದೇವ್ರ ಕಣ್ಣು ಮುಚ್ಚಬೇಕು ನೋಡ್. ನಮ್ಮದು ಬೆಳಗಿನ ಸುಪ್ರಭಾತ ಇದು. ಏನು ಸ್ವಲ್ಪ ಬಂತು ಅಂದ್ರೆ ದೇವ್ರ ಸುಮ್ಮ ಕಣ್ಣು ಮುಚ್ಚಬೇಕು ನಮಗ್. ಅಲ್ಲ, ನೀ ಮುಚ್ಚಬೇಕು, ತೆಗಿ ಅಂತ ಯಾರಂದಾರ ಬೆಳಿಗ್ಗೆ? ದೇವ್ರ ಕರ್ಕೊಂಡ್ಬಿಡ್ಬೇಕು ನೋಡ್ ನಮಗ್. ಅಲ್ಲಿ ನೀ ಬೇಕಂದ್ರೆ ಹೋಗ್ಬೇಕು, ಪಾಪ ಅವ ಯಾಕೆ ಕರ್ಕೋಬೇಕು ಅಂದ್ರ ಕರ್ಕೊಳ್ಳೋದಲ್ಲ ಗ್ಯಾರಂಟಿ ಇದ್ದಿದ್ದಕ್ಕೆ ಅಂತೀವಿ. ಅಂದವ್ರಿಗೆಲ್ಲ ಕರ್ಕೊಂಡ್ರಿ ಯಾರು ಅಂತಿದ್ದಿಲ್ಲ. ಅಂದ್ರೆ ನಮ್ಮ ರಾಗ ಇದು ಅಷ್ಟೇ. ಬೆಳಿಗ್ಗೆ ಎದ್ದು ಕೂಡ್ಲೆ ಬರ್ತಾವ. ಬೆಳಿಗ್ಗೆ ಎದ್ದಾಗ ಚಲೋ ವಿಚಾರದಿಂದ ಹೇಳುವುದು ಮನುಷ್ಯ. ಇಲ್ಲಿ ಅಪ್ಪಗಳು ಎಷ್ಟು ಚಲೋ ವಿಚಾರ ಕಲ್ಸಾಕಿದೊಂದು ಶಿಬಿರ ಮಾಡ್ಯಾರ. ಭಿಕ್ಷುಕ ಅಂತ ಯಾರಿಗ ಅನ್ನೋದಂದ್ರ, ಬೆಳಿಗ್ಗೆ ಎದ್ದಾಗ ಯಾರ ತಟ್ಟೆಯಲ್ಲಿ ರೊಟ್ಟಿ ಇಲ್ಲ ಅವ ಭಿಕ್ಷುಕ ಅಲ್ಲ. ಬೆಳಿಗ್ಗೆ ಎದ್ದಾಗ ಯಾರ ತಲೆಯಾಗ ಚಲೋ ವಿಚಾರ ಇಲ್ಲಲ್ಲ ಅವ ನಿಜವಾದ ಭಿಕ್ಷುಕ. ಅಪ್ಪಗಳ ಈ ಶಿಬಿರದ ಉದ್ದೇಶ ಏನು ಅಂದ್ರ, ಬೆಳಿಗ್ಗೆ ಎದ್ದಾಗ ಚಲೋ ವಿಚಾರದಿಂದ ಹೇಳೋದು, ಚಲೋ ವಿಚಾರದಿಂದ ಮಲಗೋದು. ಇದು ಜೀವನದ ಸಾರ್ಥಕತೆ ಅಷ್ಟೆ. ಕಷ್ಟಗಳು ಬರ್ತಾವ, ಒಮ್ಮೆ ಒಪ್ಪುಕೊಳ್ಳೋದು, ಒಮ್ಮೆ ಅಪಮಾನಗಳು ಬರ್ತಾವ, ನಿಂದೆಗಳು ಬರ್ತಾವ. ಜನರ ಮಾತು ಮುಗ್ಸಕ್ ಸಾಧ್ಯ ಐತೇನೋ? ಈಗ ದೇವ್ರದ, ಈಗ ಒಂದ್ ಜಾತ್ರೆ ನಡೆದೈತಿ ನಿಮ್ದು. ಒಬ್ಬ ಏನಂತಾನ, ರೈತ ಏನಂತಾನ,
ಯಪ್ಪ 2 ಕಾಯಿ ಹೊಡಿತೀನಿ ಮಳಿ ಆಗ್ಬೇಕಂತ ರೈತ ಹೇಳ್ತಾನ. ಈಗ ಅವ ನಾಟಕ ಕಂಪನಿ ಹಾಕಿರ್ತಾನ, ಅವ ಅಂತಾನ ನಿನಗೆ 2 ಕಾಯಿ ಹೊಡಿತೀನಿ ಇವತ್ತು ಮಳಿ ಆಗ್ಬಾರ್ದಂತ ಅವ ಅಂತ. ದೇವ್ರ ಯಾರ ಮಾತು ಕೇಳ್ಬೇಕವ? ಅಲ್ಲ, ಒಬ್ರಿಗೆ ಕೆಟ್ಟಾಗಿ ಒಬ್ರಿಗಾರೆ ದೇವ್ರು ಒಳ್ಳೆಯವ್ರ ಆಗಬೇಕಲ್ಲ. ಅಂದ್ರೆ ದೇವರ ಎಲ್ಲರಿಗೂ ಒಳ್ಳೆಯವ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಮ್ಮಂತ ಮನುಷ್ಯರೆಲ್ಲರಿಗೂ ಒಳ್ಳೆಯದು ಸಾಧ್ಯ ಆಗೋದಿಲ್ಲ ಅಂತ ತಲೆಯಾಗಿ ಇಟ್ಟುಕೊಂಡು ಬದುಕೋರಿಗೆ ಸಂತರ ಅಂತಾರ ಅಷ್ಟೇ. ಇರ್ತೈತಿ ಒಂದು ಮಾತು ಬರ್ತಾವಲ್ಲ, ಒಮ್ಮೆ ಆಡ್ತಾರ ಅಂತ ತಿಳ್ಕೊಡ್ರಿ, ನಿಂದೆಯ ಮಾತುಗಳು ಬರ್ತಾವ, ಚುಚ್ಚು ಮಾತುಗಳು ಬರ್ತಾವ ಏನ್ ಮಾಡೋದೈತಿ? ಈಗ ಓಡು ಕುದುರೆಗೆ ಚಾಟಿ ಏಟು ಬೀಳ್ತಾವ, ಚಲೋ ಸಿಹಿ ಹಣ್ಣಿನ ಗಿಡಕ್ಕ ಕಲ್ಲು ಏಟು ಬೀಳ್ತಾವ, ಜಾಲಿ ಗಿಡಕ್ಕೆ ಯಾರು ಕಲ್ಲು ಹೊಡೆದಿಲ್ಲ, ಹಣ್ಣಿನ ಗಿಡಕ್ಕ ಏಟು ಬೀಳ್ತಾವ. ಮತ್ತೆ ನಮಗ್ ನಿಂದೆ ಮಾಡಾಕತ್ತಾರ ಅಂದ್ರೆ ನಾವು ಮಾವಿನ ಗಿಡ ಅಂತ ತಿಳ್ಕೊಂಡು ಬದುಕೋದಷ್ಟ, ನಾವು ಜಾಲಿ ಗಿಡ ಅಂದ್ರೆ ಸರ್ವಾರ್ಪಣೆಯೊಂದಿಗೆ ಬದುಕೋದಷ್ಟೇ. ಒಮ್ಮೆ ಕಷ್ಟ ಸುಖ, ಒಮ್ಮೆ ಮಾನ ಅಪಮಾನಗಳು, ಜಸ್ಟ್ ಬಿ ಚಾಯ್ಸ್ಲೆಸ್. ಸಂಘರ್ಷ ಬೇಡ ಜೀವನದಲ್ಲಿ, ಒಂದು ಸಮರ್ಪಣೆಯೊಂದಿಗೆ ಬದುಕುವುದಷ್ಟೇ. ಅಪ್ಪುಗಳು ನಿಮಗೆ ಇದನ್ನೆಲ್ಲ ಕಲ್ಸಕತ್ತಾರೆ. ಸಮರ್ಪಣೆಯ ಜೀವನಕ್ಕಾಗಿ ದೊಡ್ಡ ಅಪ್ಪುಗಳು ಏನು ಮಾರ್ಗದರ್ಶನ ಮಾಡಿದ್ರು, ಹೆಂಗ ಗುರುಗಳಿದ್ರು ಅವರಂಗ ಶಿಷ್ಯರು, ಅವರ ಯಥಾವತ್ತಾಗಿ ಅವ್ರು ಏನು ಕಾರ್ಯಗಳನ್ನ ಮಾಡಿದ್ರು ಅವರ ಪ್ರತಿರೂಪವಾಗಿ ನಿಮಗೆಲ್ಲ ಅವರು ಮಾಡ್ಸಕತ್ತಾರ. ಅವರ ಕೆಲಸ ಕಾರ್ಯ ಅಷ್ಟು ಸಂತೋಷ ಕೊಡುತ್ತದೆ. ನಿಮ್ಮನ್ನೆಲ್ಲ ಒಂದು ಸಮರ್ಪಣೆಯ ಜೀವನಕ್ಕಾಗಿ ಅಣಿ ಮಾಡುವುದಿದೆಯಲ್ಲ ಶಿಬಿರ, ಇದು ಬೇಕಲ್ಲ. ಇಂಥ ಶಿಬಿರಗಳು ಬೇಕಾಗ್ತ. ಈಗ ಯಾಕೆ ಬೇಕ್ರಿ ಇದು ಶಿಬಿರ ಗಿಬಿರ? ಈಗ ನೀವು ಮನಿ ಕಟ್ತೀರಿ, ಮನಿ ಕಟ್ಟಾಕ JSW ಸಿಮೆಂಟು, ಕಬ್ಬಣ ಮತ್ತೆ ಎಲ್ಲ ಕಂಕರ ಹಾಕಿ RCC ಹಾಕ್ತಿರಿ. ಚಲೋ ಸ್ಟ್ರಕ್ಚರಲ್ ಇಂಜಿನಿಯರ್ ಮನೆಗೆ ಸ್ಟ್ರಕ್ಚರಲ್ ಡಿಸೈನ್ ಕೊಟ್ಟಾನ, ಬಾರಿ ಫೇಮಸ್ ಆರ್ಕಿಟೆಕ್ಟ್ ಇಂಜಿನಿಯರ್ ಬಿಲ್ಡಿಂಗ್ ಪ್ಲಾನ್ ಮಾಡಿದ್ದು ಚಲೋ ಆರ್ಕಿಟೆಕ್ಟ್ ಇಂಜಿನಿಯರ್, ಡಿಸೈನ್ ಕೊಟ್ಟ ಸ್ಟ್ರಕ್ಚರಲ್ ಇಂಜಿನಿಯರು, ಕಬ್ಬಣ ಚಲೋ JSW ಕಂಪನಿದು, ಸಿಮೆಂಟ್ ಚಲೋ ಕಂಪನಿದು, RCC ಹಾಕಿದ್ರಿ. ಅಕಸ್ಮಾತ್ ಕ್ಯೂರಿಂಗ್ ಮಾಡದಿದ್ರೆ ಕ್ರ್ಯಾಕ್ ಬರ್ತೈತೆ, ಹೌದಲ್ಲ? ಹಂಗ ನೀವ್ ಎಷ್ಟ ಸಂಪತ್ತು ಶ್ರೀಮಂತಿಕೆ ಅಧಿಕಾರ ಸಂಸಾರದೊಳಗೆ ಇದ್ರು ಅಕಸ್ಮಾತ್ ಈ ಅಧ್ಯಾತ್ಮದ ಶಿಬಿರದ ಕ್ಯೂರಿಂಗ್ ಇರಲಿಲ್ಲ ಅಂದ್ರೆ ಕ್ರ್ಯಾಕ್ ಬರ್ತೈತೆ ಅದು ಸಂಸಾರ. ಅದಕ್ಕಾಗಿ ಒಂದು ಕ್ಯೂರಿಂಗ್ ಹಂಗ ನಿಮಗ್ ಬಂದಾಗ ಅಪ್ಪುಗಳು ಒಂದಿಷ್ಟು ಕ್ಯೂರಿಂಗ್ ಮಾಡಿ ಕಳಿಸಿಬಿಟ್ರು ಅಂದ್ರೆ ಮತ್ತೆ ಸಮಾಧಾನ 1 ವರ್ಷದ ಮಟ್ಟ ಸಂಸಾರದ ರಥ ಸಾಕ್ತಿರ್ತೈತಿ. ಅದಕ್ಕೆ ಅವರ ವಿಷಯ ಕರ್ಮಣ್ಯ ವಾಧಿಕಾರಸ್ತೆ ಮಾ ಫಲೇಶು ಕದಾಚ. ಆಶಾ ಇರ್ಲಾರ್ದಂಗ ಬದುಕುವಂತ ಅರ್ಥ ಅಲ್ಲ. ಆಶಾ ಸಣ್ಣದಿರ್ಲಿ, ಕೆಲಸ ದೊಡ್ಡದಿರ್ಲಿ. ಈಗ ಆಟ ಆಡ್ತಿರ್ತಾರ ನೋಡ್ರಿ, ಕಬಡ್ಡಿ ಆಡ್ತಿರ್ತಾರ. ಕಬಡ್ಡಿ ಆಡ್ಬೇಕಂತ ತಿಳ್ಕೊಂಡು ಹೋದ್ರೆ ನಮಗ್ ಮೊನ್ನೆ ಕರ್ಮಣ್ಯವಾಧಿಕಾರಸ್ತೆ ಮಹಾಫಲೇಶು ಒಟ್ಟ ಆಶಾ ಇರಬಾರ್ದು ಅಂದಾರ, ಬಂದು ಮುಟ್ಕೊಂಡು ಹೋಗ್ಬಿಡ್ರಪ್ಪ ನಮ್ಗಂತ ಆಡಕ ನಿಂತೀವಪ್ಪ. ಹೋಗಿ ಮೊನ್ನೆ ಹೇಳ್ಯಾರ ಅಪ್ಪಗಳು ಪ್ರವಚನ ಮಾಡ್ಯಾರ, ಒಟ್ಟ ಆಶೆನೇ ಇರಬಾರ್ದ್ರಿ, ಬಂದೀಗ ಮುಟ್ಕೊಂಡು ಹೋಗ್ಬಿಟ್ರಿ ಅಂದ್ರೆ ಆಟ ಆಗತ್ತ ಅದು. ಕಬಡ್ಡಿ ಆಡ್ಬೇಕಾದ್ರ ಗೆದಿಯುವ ಅಭಿಲಾಷೆಯಿಂದನ ಗ್ರೌಂಡ್ ನೊಳಗೆ ಇಳಿಬೇಕು, ಗೆದಿಯುವ ಅಪೇಕ್ಷೆಯಿಂದನ ಗ್ರೌಂಡ್ ನೊಳಗೆ ಇಳಿಬೇಕು. ಆದ್ರೆ ಕಲಿಬೇಕಾದದ್ದೇನು ಅಂದ್ರ, ನಾವೆಲ್ಲರೂ ಕಬಡ್ಡಿ ಆಟ ಆಡುವಾಗ ಗೆದಿಯಬೇಕೆನ್ನುವ ಅಪೇಕ್ಷೆಯಿಂದನ ಗ್ರೌಂಡಿನೊಳಗೆ ಇಳಿದು ಆದ್ರ ಅಂಪೈರ್ ಕೊಟ್ಟ ತೀರ್ಪಿಗೆ ತಲೆಬಾಗುವುದು ಕಲಿಬೇಕಾಗ್ತೈತಿ. ಹಂಗ ಈ ಪ್ರಪಂಚ ಅನ್ನುವ ಕಬಡ್ಡಿ ಗ್ರೌಂಡಿನೊಳಗೆ ನಾವೆಲ್ಲರೂ ಬದುಕಿನೊಳಗೆ ಗೆಲುವಿನ ಅಪೇಕ್ಷೆಯಿಂದನೇ ಹೆಜ್ಜೆ ಇಡೋದು, ಕೊನೆಗೆ ಮ್ಯಾಲ ಕುಂತ ಅಂಪೈರ್ ಏನ್ ಡಿಸಿಷನ್ ಕೊಡ್ತಾನಲ್ಲ ಅದಕ್ಕೆ ತಲೆ ಕೊಟ್ಟಿ ಅಂದ್ರೆ ಅದು ಸಂತ ಜೀವನ, ಅದು ತಲೆಬಾಗುವುದಷ್ಟೇ. ಇಂಥ ಒಂದು ಸುಂದರ ಜೀವನ ನಮ್ಮ ನಿಮ್ಮದೆಲ್ಲ ಆಗ್ಲಿ ಅನ್ನುವ ಅಪೇಕ್ಷೆ ಗುರುಗಳದು. ಅದಕ್ಕಾಗಿ ಇದೊಂದು ಸುಂದರ ಶಿಬಿರ. ಎಲ್ಲ ಪೂಜ್ಯರವರು, ಎಲ್ಲ ಅನುಭಾವಿಗಳು, ಮೇಧಾವಿಗಳು ಅಂಥವರನ್ನ ನೋಡುವುದೇ ಒಂದು ಸೌಭಾಗ್ಯ. ಎಷ್ಟು ಜನ ಪಂಡಿತರನ್ನು ವರ್ಷ ಕರೆಸಿ ನೀವೇನ್ ಅವ್ರದ್ದು ಕೇಳೋದು ಬೇಡ, ಸುಮ್ಮನೆ ಅವ್ರು ನೋಡಿದ್ರೆ ಸಾಕು ಪವಿತ್ರ ಆಗ್ತೀರ. ಅಂತ ಎಲ್ಲ ಮೇಧಾವಿಗಳು ಅನುಭಾವಿಗಳು ಇಲ್ಲೆಲ್ಲ ನಿಮಗೆ ದರ್ಶನ ಆಗ್ತದೆ. ಅಂತ ಪೂಜ್ಯರ ಅಭಿನವ ಸಿದ್ಧಾರೂಢರು ಅವರು ನಮ್ಮ ಜಿಲ್ಲೆಯವರೆಲ್ಲ, ಅದಕ್ಕೆ ಇನ್ನೂ ಹೆಮ್ಮೆ ನಮಗೆ. ಅವರು ಗುರುಗಳ ಮಹಾನ್ ಕಾರ್ಯವನ್ನ ಇಷ್ಟೆಲ್ಲ ಭಕ್ತ ಸಮೂಹವನ್ನ ತಗೊಂಡು ಹೊಂಟಾರ ನೋಡ್ರಿ. ಇದು ಬಹಳ ಖುಷಿ ಅನ್ನಿಸ್ತದೆ. ಬಹಳ ದೊಡ್ಡದು ಏನಂದ್ರೆ, ಒಬ್ಬ ಸನ್ಯಾಸಿ ಸೌಭಾಗ್ಯ ಏನು ಅಂದ್ರ,
ಒಬ್ಬ ಸನ್ಯಾಸಿಯ ಶ್ರೀಮಂತಿಕೆ ಏನು ಅಂದ್ರ ಆ ಮಠಕ್ ಬಹಳ ದೊಡ್ಡ ಆಸ್ತಿ ಐತಂದ್ರ ಆ ಸನ್ಯಾಸಿಯ ಶ್ರೀಮಂತಿಕೆ. ಬಹಳ ಶಾಲೆ ಕಾಲೇಜುಗಳು ಅದಾವಂದ್ರು ಆ ಸನ್ಯಾಸಿಯ ಶ್ರೀಮಂತಿಕೆ ಅಲ್ಲ. ಮಠದ ಬಹಳ ದೊಡ್ಡ ಆಸ್ತಿ ಐತಂದ್ರೂ ಆ ಸನ್ಯಾಸಿಯ ಶ್ರೀಮಂತಿಕೆ ಅಲ್ಲ. ಒಬ್ಬ ಸನ್ಯಾಸಿಯ ನಿಜವಾದ ಶ್ರೀಮಂತಿಕೆ ಅಂದ್ರ ನಿಮ್ಮಂತ ಭಕ್ತರು ನಿಮ್ ಎದೆಯಾಗ ಯಾವಾಗ ಜಾಗ ಕೊಡ್ತಿರಲ್ಲ ಅದು ಆ ಸನ್ಯಾಸಿಯ ಶ್ರೀಮಂತಿಕೆ. ಅಪ್ಪುಗಳು ಏನು ಇರದೇ ಇದ್ರು ಅವ್ರು ನಿಮ್ ಎದೆಯಾಗ ಅಂತ ಒಂದು ಭಕ್ತಿಯನ್ನ ಹಿಂದಿನ ಅಪ್ಪುಗಳು ಅವರು ಇವ್ರು ಕಟ್ಟಿದ್ದಾರೆ. ಗುರುಗಳನ್ನ ಯಾವ ದೃಷ್ಟಿಯಿಂದ ನೋಡಿ ಅವರನ್ನ ಅಪ್ಪಗೊಂಡ್ರು ಅದೇ ದೃಷ್ಟಿಯಿಂದ ಇವರನ್ನು ನೋಡ್ತೀರಿ, ಮುಂದನ್ನು ನೋಡ್ರಿ. ಇದು ಮತ್ತೆ ಆ ಗುರುಗಳ ಧ್ಯೇಯ ಉದ್ದೇಶ ಸದಾ ಬೆಳಗಲಿ ಅಂತ ಪ್ರಾರ್ಥಿಸಿ ನಮ್ಮ ಮಾತು ಮುಗಿಸ್ತೀನಿ. ನಮ್ಮೆಲ್ಲರ ಭಾಗ್ಯ ಎಂಬಂತೆ ನಮ್ಗೆ ಯಾರಿಗೂ ಸಮಯ ಹೋಗಿದ್ದ ಗೊತ್ತಾಗಿಲ್ಲ. ನಾನು ಹಿಂಗ ನೋಡ್ಕೋತ ಕೂತೀನಿ. ಈಗ ಹಳ್ಳದಾಗ ನನಗೆ ಗೋಣ್ ನೋವಾಗಿದ್ದ ಅರ್ಥ ಆಯ್ತು. ನಾನು ಅಪ್ಪ ಅವ್ರು ನೋಡ್ಕೋತ ಕೂತೀನಿ. ಅಷ್ಟು ತನ್ಮಯತೆ. ಪ್ರವಚನಕ್ಕೆ ಒಂದು ಅದ್ಭುತವಾದಂತ ಶಕ್ತಿ ಇದೆ. ನಮ್ಮ ನಾಡು ಸಿದ್ದೇಶ್ವರಪ್ಪಗಳವರು ಇಲ್ಲ ಅನ್ನುವಂಥ, ದೈಹಿಕವಾಗಿ ಅವರು ನಮ್ಮಿಂದ ದೂರ ಆಗಿದ್ದಾರೆ ಎನ್ನುವಂತ ಭಾವ ಇತ್ತು. ಸಿದ್ದೇಶ್ವರಪ್ಪ ಅವರು ಎಲ್ಲೂ ಹೋಗಿಲ್ಲ. ಗವಿಸಿದ್ದೇಶ್ವರಪ್ಪ ಅವ್ರ ರೂಪದಲ್ಲಿ ಮತ್ತೆ ಈ ನಾಡನ್ನು ಅವರು ಸಂಚರಿಸ್ತಾ ಇದ್ದಾರೆ.